ನಮ್ಮ ಮಹತಾರ ಸಂಸ್ಥೆ ನಡೆಸ್ತಾ ಇರತಕ್ಕಂತಹ 41 ದಿನಗಳ ಮಂಡಲ ಕಾರ್ಯಕ್ರಮದ 4ನೇ ಬ್ಯಾಚಿನ 24ನೆಯ ದಿನ ಇದಾಗಿದೆ. ಎಂದಿನಂತೆ ನಾವು ಮೊದಲಿಗೆ ಜ್ಞಾನ ಹಂಚಿಕೆಯನ್ನ ಪಡ್ಕೊಂಡು ತದನಂತರ ಧ್ಯಾನವನ್ನ ಮಾಡೋಣ. ಈ ದಿನ ನಮಗೆ ಜ್ಞಾನವನ್ನ ಹಂಚಿಕೆ ಮಾಡ್ಕೊಳ್ಳಕ್ಕೆ ವಿಶೇಷವಾಗಿ ಈ ಮಂಡಲ 4ನೆಯ ಬ್ಯಾಚಿನ ಮಂಡಲದ 4ನೇ ಬ್ಯಾಚ್ ಏನಿದೆ, ಇದರಲ್ಲಿ ನಾವು ವಿಶೇಷವಾಗಿ ನಮ್ಮ ಅದ್ಭುತ ಧ್ಯಾನಿಗಳಿಂದ ಅವರ ಒಂದು ಜ್ಞಾನಾರ್ಜನೆಯನ್ನ ಪಡ್ಕೊಳ್ಳೋದಕ್ಕೆ ಈ ಒಂದು ಮಂಡಲವನ್ನ ನಾವು ಸಿದ್ಧಪಡಿಸಿ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೇವೆ. ಯಾಕಂತಂದ್ರೆ ನಾವು ಸಾಧನೆಯಲ್ಲಿ ಮುಂದೆ ಸಾಗಬೇಕು ಅಂತ ಹೇಳಿದ್ರೆ ಇಂಥವರ ಮಾರ್ಗದರ್ಶನ ಅಗತ್ಯ, ಜೊತೆಗೆ ಅನುಭವ ಸಹ ಅಗತ್ಯ. ಆದ ಕಾರಣ ಎಲ್ಲ ಸೀನಿಯರ್ ಮಾಸ್ಟರ್ಸನ್ನ ನಾವು ಈ ಮಂಡಲದಲ್ಲಿ ಬರಮಾಡ್ಕೊಂಡಿದ್ದೇವೆ. ಅಂತೆಯೇ ಇಂದಿನ ಆಧ್ಯಾತ್ಮಿಕ ಜೀವನ ಪಯಣವನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದಾರೆ ಶ್ರೀಮತಿ ಶ್ರೀಕಾಂತಿ ಮೇಡಮ್ ಅವರು. ಮೇಡಮ್ ಅವರು ಈಗಾಗಲೇ 32 ವರ್ಷಗಳಿಂದ ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ 24 ವರ್ಷಗಳಿಂದ PMC ತೆಲುಗುನಲ್ಲಿ ಸಹ ಇದ್ದಾರೆ. ಜೊತೆಗೆ ನಾನು ಜೀವನ ಪಯಣ ಅಂತ ಹೇಳಿದಾಗ ಇವರ ಒಂದು ಪರಿಚಯವನ್ನ ಜಾಸ್ತಿ ಮಾಡೋದಿಲ್ಲ. ಯಾಕಂತಂದ್ರೆ ಸಮಯವನ್ನ ಬಹಳ ಅಗತ್ಯವಾಗಿ ಉಪಯೋಗ ಮಾಡ್ಕೋಬೇಕು. ಅವರ ಜ್ಞಾನ ಹಂಚಿಕೆಯೇ ನಮಗೊಂದು ಉಡುಗೊರೆ ಅಂತ ಹೇಳತಕ್ಕಂತಹ ಉದ್ದೇಶದಿಂದ ನಾನು ಸಂಕ್ಷಿಪ್ತವಾಗಿ ಪರಿಚಯವನ್ನ ಮಾಡಿ ಈ ವೇದಿಕೆಯನ್ನ ನಾನು ಅತಿಥಿಗಳಿಗೆ ಬಿಟ್ಟುಕೊಡತಕ್ಕಂಥದ್ದು. ಇನ್ನೊಂದು ವಿಶೇಷ ಏನಂತಂದ್ರೆ ಸೇತು ಮಹಾವಿಜ್ಞಾನಕ್ಕೆ ಕೌನ್ಸಿಲರ್ ಆಗಿ ಸಹ ಕೆಲಸ ಮಾಡ್ತಾ ಇರತಕ್ಕಂಥದ್ದು. ಈ ವೇದಿಕೆಯ ಪರವಾಗಿ ಶ್ರೀಕಾಂತಿ ಮೇಡಮ್ ಅವರನ್ನ, ಜೊತೆಗೆ ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಹೃದಯಪೂರ್ವಕವಾಗಿ ಸುಸ್ವಾಗತವನ್ನ ಕೋರ್ತೇನೆ. ಓವರ್ ಟು ಯು ಮ್ಯಾಮ್. ವೆಲ್ಕಮ್ ಮ್ಯಾಮ್. Thank you, ma'am. Thank you so much. Such a wonderful warm welcome. Yeah. ಈ ಒಂದು ಅದ್ಭುತವಾದ ಅವಕಾಶ ಕೊಟ್ಟಿರೋ ರಾವತಿ ಮ್ಯಾಮ್ಗೆ, ಗೀತಾ ಮ್ಯಾಮ್ಗೆ, ಮಹಾವತಾರ್ ಫೌಂಡೇಶನ್ ಕಡೆಯಿಂದ ಯಾರೆಲ್ಲ ಈ ಒಂದು ಟೀಮ್ ವರ್ಕ್ ಮಾಡ್ತಾ ಇದ್ದಾರೋ ಅವ್ರ ಪ್ರತಿಯೊಬ್ಬರಿಗೆ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು. ಹಾಗೆ ಈ ಧ್ಯಾನವನ್ನ ನಮ್ಗೆ ತಿಳಿಸ್ಕೊಟ್ಟಿರೋ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ, ಹಾಗೆ ಸೆಂಟ್ರಲ್ ಸನ್ ಮಹಾವತಾರ್ ಬಾಬಾಜಿ ಅವರ ಮಾರ್ಗದರ್ಶನದಲ್ಲಿ ನನ್ನ ಜೀವನ ಪ್ರಯಾಣವನ್ನ ತಿಳಿಸ್ಕೊಡೋ ಒಂದು ಅದ್ಭುತವಾದ ಅವಕಾಶ. ಈ ಒಂದು ಜೀವನವನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಕ್ಕೆ ಕೊಟ್ಟಿರೋ ಎಲ್ಲಾ ಆಸ್ಟ್ರಲ್ ಮಾಸ್ಟರ್ಸ್ಗೆ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳ್ಕೊಂತ ಇವತ್ತು ಸೆಷನ್ ನಾನು ಸ್ಟಾರ್ಟ್ ಮಾಡೋಣ. ಸೊ ಆಕ್ಚುಲಿ ನಾನು ಹಲವಾರು ಸೆಷನ್ಸ್ PSSM ಅಲ್ಲಿ, PMC ತೆಲುಗುನಲ್ಲಿ, PMC ತೆಲುಗುಗೆ ಅಂಬಾಸಿಡರ್ ಆಗಿ ವರ್ಕ್ ಮಾಡ್ತಾ, ಹಾಗೆ ಜಸ್ಟ್ ಮೂಮೆಂಟ್, ಹಾಗೆ ಇಂಟರ್ನ್ಯಾಷನಲ್ ಕೋರ್ಸಸ್ ಅಲ್ಲಿ ಬಂದು ರೇಚಂದರ್ ಅವ್ರ ಹತ್ರ ಜಪಾನಲ್ಲಿ ಕಲ್ತ್ಕೊಂಡಿರೋದು. ಹಾಗೆ ಇಸ್ಮಿ ಮ್ಯಾಮ್ ಅಂತ ಅಸೆನ್ಷನ್ಗೋಸ್ಕರ ಅವರು ಜರ್ಮನಿಯಿಂದ ಬಂದು ಅವ್ರ ಕ್ಲಾಸಸ್ ಎಲ್ಲ ಅಟೆಂಡ್ ಆಗ್ತಾ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲಾ ಕ್ಲಾಸಸ್ ತಿಳ್ಕೊಂಡು ಹೇಗೆ ನನ್ನ ಜೀವನ ಪ್ರಯಾಣ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀನಿ. ಹಾಗೆ ನನ್ನ ಕನ್ನಡ ಸ್ವಲ್ಪ ಹಾಗೆ ಹೀಗೆ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ, ನಾನು ಈ ಧ್ಯಾನಕ್ಕೆ ಬಂದು 2001 ಅಲ್ಲಿ ನಾನು PSSMಗೆ ಬಂದಿರೋದು. ಬಟ್ ಅದಕ್ಕಂತೆ ಮುಂಚೆ ನಾನು 5th ಸ್ಟ್ಯಾಂಡರ್ಡ್ ಅಲ್ಲಿ ನನ್ನ ಗುರುಗಳು ಕ್ಲಾಸ್ ಅಲ್ಲಿ ಏನು ಓಂಕಾರ ಹಿಂಗೆ ಹೇಳಿದ್ರೆ ನಾವು ಗಾಲಿನಲ್ಲಿ ಹಾರಾಡ್ತೀವಿ ಅಂತ ಹೇಳಿರೋದಕ್ಕೆ ನಮ್ ಸ್ಕೂಲ್ ಟೀಚರ್ ಹೇಳಿದ್ರಲ್ಲ, ಆ ಟೈಮಿಂಗ್ ಅಲ್ಲಿ ನಮ್ಗೆ ಏನ್ ಅನ್ಸತ್ತೆ, ಓ ಹಿಂಗೆಲ್ಲ ಮಿರಾಕ್ಯುಲಸ್ ಆಗಿ ನಡೆಯುತ್ತೇಮೋ, ನಾನು ಗಾಲಿನಲ್ಲಿ ಹಾರಾಡೋಣ ಅಂತ ಹೇಳ್ಬಿಟ್ಟು ವೆನ್ ಐ ಆಮ್ ಇಂಟು ಐ ಥಿಂಕ್ 90s ಅನ್ಸತ್ತೆ, 1990 ಅನ್ಸತ್ತೆ, ಅಪ್ರಾಕ್ಸಿಮೇಟ್ಲಿ 1992 ನಲ್ಲಿ ಸರಿ ಆಯ್ತು ಅಂತ. ನಂದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ, ಒಂದು 30 ಜನ ತನಕ ಫ್ಯಾಮಿಲಿ ಇರ್ತಾರೆ. ಅವ್ರ ಜೊತೆಲಿ ಇರುವಾಗ ಬೆಳಗ್ಗೆ ನಮ್ಗೆ ಸ್ಪಿರಿಚುವಾಲಿಟಿ ಜಾಸ್ತಿ, ಚಿಂಜಿಯರ್ ಸ್ವಾಮಿದು ಇವೆಲ್ಲ ಬೆಳಗ್ಗೆ ಇಡೋದು. ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಹಂಗಿರೋದು. ಬೆಳಗ್ಗೆ ಎದ್ಬಿಟ್ಟು ಒಂದು 4-5 ಗಂಟೆಗೆಲ್ಲ ಎಚ್ಚರಿಕೆ ಬರೋದು, ಓಂ ಅಂತ ಶುರು ಮಾಡೋದು. ಸರಿ ಆಯ್ತು ಅಂತ ಓಂಕಾರ ಶುರು ಮಾಡಿದ್ಮೇಲೆ ಏನಾಯ್ತು, ನಮಗೆ ಥರ್ಡ್ ಐ ಓಪನ್ ಆಯ್ತು. ಒಂದು 5th ಸ್ಟ್ಯಾಂಡರ್ಡ್ ಟೈಮಲ್ಲಿ ನಮ್ಗೆ ಥರ್ಡ್ ಐ ಎಲ್ಲ ಓಪನ್ ಆಗಿದ್ರೆ
ಅದ್ರ ಬಗ್ಗೆ ಏನೂ ಗೊತ್ತಾಗಲ್ಲ. ಆ ಟೈಮಿಂಗಲ್ಲಿ ನನಗೆ ಸ್ಕೂಲಲ್ಲಿ ಏನು ನಾಳೆ ಎಕ್ಸಾಮ್ ಕೊಡ್ತಾರೋ ಅವೆಲ್ಲ ಗೊತ್ತಾಗೋದು. ಒಂಥರ ಫ್ಯಾಟರ್ನೆಸ್ ಶುರು ಆಗೋದು. ಓ ಯಾರನ್ನ ಪಕ್ಕದಲ್ಲಿ ಕ್ವಶನ್ ವಿ ಆರ್ ಇಂಟು ದಟ್ ಟೈಮಿಂಗಲ್ಲಿ ಏನಾಗುತ್ತೆ, ನಮ್ಮ ಪಕ್ಕದಲ್ಲಿ 7th ಸ್ಟ್ಯಾಂಡರ್ಡ್ ಇರ್ತಾರೆ, 10th ಇರ್ತಾರೆ, 5th ಇರ್ತಾರೆ. ಅವ್ರು ಏನನ್ನ ಓದ್ತಾ ಇದ್ರೆ, ಹೇ ಇದು ನಿನಗೆ ನಾಳೆ ಎಕ್ಸಾಮಲ್ಲಿ ಪಕ್ಕಾ ಬರುತ್ತೆ ಅಂತ, ಅವ್ರ ಎಕ್ಸಾಮ್ ಆದ್ರೇನು ನನಗೆ ಆ ಕ್ವಶನ್ಸ್ ಓದಿದ್ರೆ ಸಾಕು, ಐ ಟೆಲ್. ಸೊ ಆ ಥರ ನನಗೆ ಗೊತ್ತಿಲ್ಲ ತುಂಬ ಪವರ್ಸ್ ಬರ್ತಾ ಇರೋದು. ಸೊ ಓ ಇದೇನೋ ಚೆನ್ನಾಗಿತ್ತು ಅಂತ ಮತ್ತೆ ಮತ್ತೆ ಶುರು ಮಾಡಿರೋದು. ಆಮೇಲೆ ಏನಾಯ್ತು, ಸೆನ್ಸಸ್ ಅನ್ನೋದು ಆಕ್ಟಿವೇಟ್ ಆಗೋದು ಶುರು ಆಯಿತು. ನಾಳೆ ಏನಾಗುತ್ತೋ ಇವತ್ತೆಲ್ಲ ಕಾಣಿಸೋದು ಶುರು ಆಗೋದು. ನಾಳೆ ಇವಳು ಈ ಥರ ಡ್ರೆಸ್ ಹಾಕ್ತಾಳೆ ಅನ್ನೋದು ಗೊತ್ತಾಗೋದು. ಅಥವಾ ಇದೆಲ್ಲ ಚೆನ್ನಾಗಿತ್ತು. ಬಟ್ ಒನ್ ಟೈಮಲ್ಲಿ ಏನಾಯ್ತು ಅಂದರೆ, ನನ್ನ ಜಾಯಿಂಟ್ ಫ್ಯಾಮಿಲಿನಲ್ಲಿ ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಇವರಂದ್ರೆ ತುಂಬ ಇಷ್ಟ. ಅದರಲ್ಲಿ ಒಬ್ರಿಗೆ ನಾಳೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಕಾಣಿಸಿದೆ. ಒಂದು ಕ್ಷಣ ನೆಗೆಟಿವ್ ತಡ್ಕೊಳಕ್ಕಾಗಿಲ್ಲ. ಬಿಕಾಸ್ ಐ ಮೀನ್ 10 years ಓಲ್ಡ್ ಅನ್ನುವಾಗ ಇಟ್ಸ್ ನಾಟ್ ಎ ರೈಟ್ ಥಿಂಗ್ ಅಲ್ವಾ. ಆ ಟೈಮಿಂಗಲ್ಲಿ ನಮಗೆಲ್ಲ ಅವು ಕಾಣಿಸಿದ್ರೆ, ನಾನು ದೊಡ್ಡದಾಗಿ ಅಷ್ಟು ಏನೋ ಕಾಣಿಸಿದೆ ಬಿಡು ಅಂತ. ಸೊ ಚಿಕ್ಕಾಗಿ ಗಾಯಗಳು ಎಲ್ಲೆಲ್ಲ ಆಗುತ್ತೆ ಅಂತ ಕಾಣಿಸೋದು ಶುರು ಆಯಿತು. ಓಕೆ, ಆಮೇಲೆ ನೆಕ್ಸ್ಟ್ ದಿವಸ ಅದೇ ಟೈಮಿಗೆ ಅದೇ ಪರ್ಸನ್ನು ಗಾಯ ಆಗಿ ಬಂದಿದ್ದಾರೆ. ಓ ಇದೇನೋ ನಿಜಾನೇ ಆಗ್ತಾ ಇದೆ, ಆಚೆ ಕೇಳ್ಬೋದಾ ಬೇಡವಾ ಅಂತ ಒಂಥರ ಭಯ ಆಗ್ಬಿಟ್ಟು ಮನೇಲಿನಿ ಅದು ಏನು ಅಂತ ಗೊತ್ತಾಗಿಲ್ಲ. ಬಟ್ ಆಫ್ಟರ್ ದಟ್ 1 month ಆಗಿದ ಮೇಲೆ ನನ್ನ ಫೇವ್ರೆಟ್ ಮಾವ ಬಂದ್ಬಿಟ್ಟು ಬೀಳೋದು. ನಾಳೆ ಕರೆಕ್ಟಾಗಿ 10 o'clock ಬೀಳ್ತಾರಂದ್ರೆ ಅವ್ರಿಗಿದೆಲ್ಲ ಕಟ್ಟಾಗಿ ಮುರುಕೊಂಡು ಎಲ್ಲ ಹೋಗ್ಬಿಟ್ಟು ಏನಾಗುತ್ತೋ ಅನ್ನೋದು ನನಗೆ ಐ ಸಾ ಇಟ್ ಇನ್ ಬಿಫೋರ್ 24 hours. ದೆನ್ ನನಗೆ ಟೆನ್ಷನ್ ಶುರು ಆಯಿತು. ಅಯ್ಯೋ ಈಗ ಮೊನ್ನೆದೇ ನಿಜ ಆಯ್ತು, ಇವಾಗ ನನ್ನ ಫೇವ್ರೆಟ್ ಮಾವನ್ಗೆ ಹಿಂಗಾಗೋತ್ತಾ ಅಂತ. ಆ 23 hours ನನಗೆ ನಿದ್ರೆ ಇಲ್ಲ, ಏನಿಲ್ಲ. ಹೇಳಿದ್ರೆ ಇವಳು ಯಾಕೆ ಹಿಂಗೆ ನೀಟು ಮಾತಾಡ್ತಾಳೆ, ಜಾಯಿಂಟ್ ಫ್ಯಾಮಿಲಿನ ಏನೇನೋ ಕತೆಗಳು ಇರುತ್ತಲ್ವ. ಸೊ ನಾನು ಯಾರಿಗೂ ಹೇಳಿಲ್ಲ. ಬಟ್ ಆದರೆ ನಾನು ಏನು ನೋಡಿದನೋ ಅದನ್ನೇ 10 years ಓಲ್ಡಲ್ಲಿ ನಮ್ಮ ಮಾವನಿಗೆ ಹಾಗೆ ಬಂತು. ಸೊ ಅವಾಗ ನನಗೆ ಅನಿಸಿದೆ, ಅಂದರೆ ವಾಟ್ ಎವರ್ ಈಸ್ ಹ್ಯಾಪನಿಂಗ್ ಐ ಆಮ್ ಸೀಯಿಂಗ್ ಇನ್ 10 years ಓಲ್ಡ್. ನನಗೆ ಅದು ಸ್ವಲ್ಪ ಭಯ ಆಗ್ಬಿಟ್ಟು, ಅಯ್ಯಪ್ಪೋ ಈ ಓಂಕಾರ ಓದೋದು ಬೇಡ, ಎಂಥದ್ದು ಬೇಡ, ಇದು ಏನೇನೋ ಪವರ್ಸ್ ಓಪನ್ ಆಗ್ತಾ ಇದೆ, ನೀವು ನನಗೆ ನಾಳೆ ಬರೋ ಎಕ್ಸಾಮ್ ಕಾಣಿಸಿಲ್ಲ ಆದ್ರೇನು ಪರವಾಗಿಲ್ಲ ಅಂತ ಐ ಥಿಂಕ್ 2 years ಏನೋ ಮೆಡಿಟೇಷನ್ ಹಿಂಗೆ ಓಂಕಾರ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಬಿಟ್ಟಾಕ್ಬಿಟ್ಟಿದ್ದೀನಿ. ಸೊ ದಿಸ್ ಈಸ್ ಮೈ ಜರ್ನಿ ಸ್ಟಾರ್ಟ್ಸ್ ಇನ್ 5th standard. ಆಫ್ಟರ್ 2000 ನನಗೆ ಮದುವೆ ಆಯಿತು 2001. ಆಮೇಲೆ ನನಗೆ ತುಂಬ ಪ್ರಾಬ್ಲಮ್ಸು. ಈಗ ತುಂಬ ಜನರದು ನಾವು ಬುಕ್ಸ್ ಓದುವಾಗ ಹೇಗಿರುತ್ತೆ, ಅವರು ಜೀವನ ಈಗ ಬಾಟೆ ಆಗೋಕಂತೆ ಮುಂಚೆ ಎಷ್ಟೊಂದು ಮುಳ್ಳುಗಳು ಸ್ಟೋನ್ಸ್ಗಳು ದಾಟಿ ಬಂದರೆ ವಿ ಗೆಟ್ ಒಂದು ಸ್ಪಿರಿಚುವಲಲ್ಲಿ ಅಷ್ಟು ಸಕ್ಸಸ್ ಪರ್ಸನ್ ಆಗೋದು. ಎಲ್ಲರೂ ಅನ್ಕೊಂತಾರೆ, ಯಾರನ್ನೇ ಕೇಳಿ ಆಚೆ, ನಾನು ನಿಂಗೇನು ಗೊತ್ತು, ನನ್ನ ಪರಿಸ್ಥಿತಿ ನೀನು ನೋಡಿದ್ರೆ ನೀನು ಇರೋಕೆ ಆಗಲ್ಲ, ಎವ್ರಿಬಡಿ ಇದೇ ವರ್ಡೇ ಬರುತ್ತೆ. ಯಾಕಂದ್ರೆ ಅವ್ರ ಕಷ್ಟ ಅವ್ರಿಗೆ ದೊಡ್ಡದಾಗಿ ಅಂತ ಅನ್ಸುತ್ತೆ. ಸೊ 2001 ಐ ಆಮ್ ಎಂಟ್ರಿಂಗ್ ಟು, ನನ್ನ ಮದುವೆ ಆಯಿತು, ನಾನು ಬಂದಿದ್ದೀನಿ. ಆಮೇಲೆ ತುಂಬ ಹ್ಯಾಪಿಯೆಸ್ಟ್ ಫ್ಯಾಮ್ಲಿ, ಜಾಯಿಂಟ್ ಫ್ಯಾಮ್ಲಿ, ಲವ್ಬುಲ್ ಫ್ಯಾಮ್ಲಿ ಒಂದು ಸಿಕ್ಕಾಕೊಳ್ಳೋ ಒಂದು ಬೇರೆ ಫ್ಯಾಮ್ಲಿಗೆ ಬಂದಿದೆ. ಸರಿ, ಅದು ಬೇರೆ ಕತೆ. ಇವತ್ತು ನಾನು ಈ ಕತೆ ಬಗ್ಗೆ ಹೇಳಲ್ಲ. ಬಿಕಾಸ್ ನಾನು ತುಂಬಾ ಫೇಸ್ ಮಾಡಿದ್ದೀನಿ. ಒಂದು, ಬೈ ಬರ್ತ್ ಕಿಡ್ನಿ ಈಸ್ ನಾಟ್ ವರ್ಕಿಂಗ್. ಅದು ನನ್ನ ಮದುವೆ ಆಗಿರೋ 1 ತಿಂಗಳಿಗೆ ಗೊತ್ತಾಯಿತು. ಬಿಕಾಸ್ ಬ್ಯಾಂಗ್ಳೂರಲ್ಲಿ ನಾನು ಬರುವಾಗ, ಸೊ ನಾರ್ಮಲ್ ನೋವು ಅಂದರೆ ಇವ್ರ ಸ್ಕ್ಯಾನು, CT ಸ್ಕ್ಯಾನು ಆ ಥರ ಎಲ್ಲ ತೆಗ್ಸಿ ನೋಡಿದ್ರೆ, ಸೊ ಶಿ ಈಸ್ ನಾಟ್, 1 ಕಿಡ್ನಿ ಆಲ್ರೆಡಿ ಈಸ್ ನಾಟ್ ವರ್ಕಿಂಗ್. ಸೊ ಈ ಹುಡುಗಿ ಏನೇ ಆಗಿದ್ರೂ ಮಕ್ಕಳಾಗೋದಾಗ್ಲಿ ಎಲ್ಲಾನು ತುಂಬ ಪ್ರಾಬ್ಲಮ್ ಇದೆ. ಸೊ ಶಿ ಶುಡ್ ಬಿ ಸೋ ಕೇರ್ಫುಲ್ ಅಂತ. ಇವೆನ್ ಪೀರಿಯಡ್ಸ್ ಟೈಮಲ್ಲಿ ಸಿಕ್ಕಾಪಟ್ಟೆ ನೋವು. ಜೀವನದಲ್ಲಿ ಇದು ಇಲ್ಲ ಅಂತ ಇಲ್ಲ. ಹೋಗ್ಬಿಟ್ಟು ಇಂಟರ್ಮೀಡಿಯೇಟ್ ಓದುತ್ತಾ ಇರುವಾಗ ಹೋಗಿ ಎಲ್ಲ ಲಾರಿನೂ ಓದಿದ್ದೀನಿ. ಇದು ಹೋಗಿ ಹಿಂಗೆ ಹೊಡ್ಕೊಂಡ್ಬಿಟ್ಟು ಒಳಗಡೆ ಹಳ್ಳೆಲ್ಲ ಉದುರು ಬಂದ್ಬಿಟ್ಟಿದೆ. ಫ್ರಂಟ್ ಎಲ್ಲ ಮಾತ್ರ ಚೆನ್ನಾಗಿರುತ್ತೆ, ಹಳ್ಳು, ಸ್ಕಿನ್ನು, ಕಿಡ್ನಿ, ವಾಟ್ ಎವರ್ ಇಟ್ ಈಸ್, ಎವ್ರಿಥಿಂಗ್ ಈಸ್ ಪ್ರಾಬ್ಲಮ್. ಸೊ ಆ ಟೈಮಿಂಗಲ್ಲಿ
ಇನ್ನು ಮನೆಯಲ್ಲಿ ಶುರು ಆಗತ್ತಲ್ಲ, ಏನೋ ಸೊಸೆ ಬಂದಿದೆ ಅಂದ್ರೆ ಹೆಲ್ದಿ ಬರುತ್ತೆ ಅಂತ ಅನ್ಕೊಂತಾ ಇರ್ತತ್ತೆ. ಬಂದಿರೋ 2 ತಿಂಗಳಿಗೆ ಈ ತರ ಕತೆಗಳಂದ್ರೆ ಎಲ್ಲಾರ್ಗು ಅನ್ಸುತ್ತಲ್ಲ, ಹಾಸ್ಪಿಟಲೈಸ್ಡ್ಗೆ ಎಷ್ಟು ದುಡ್ಡು ದುಡ್ಡು ಹಾಕಿ ಹಾಕಿ. ಆಮೇಲೆ ಅಲ್ಲಿಂದ ಶುರುಗಳಾಯ್ತು ಎಲ್ಲ ಫ್ಯಾಮಿಲಿನಲ್ಲಿ ಡಿಸ್ಟ್ರಾಕ್ಷನ್ಸ್. ಬಟ್ ಆದ್ರೆ ಅದು ತುಂಬಾ ದೊಡ್ಡ ಕತೆ, ಅದನ್ನ ನಾನು ಇವತ್ತು ಇಷ್ಟಪಡಲ್ಲ. ನನಗೆ ನೋಡುವಾಗಲ್ಲ ಅನ್ಸೋದು, ಪ್ರತಿಯೊಂದು ಸಿನಿಮಾಕ್ಕೆ ಒಂದು ವಿಲನ್ ಇರುತ್ತೆ, ಹೀರೋ ಇರುತ್ತೆ, ಯಾಕೆ ನನ್ನ ಮೂವಿಗೆ ನಾನು ಹೀರೋ ಆಗ್ಬಾರ್ದು ಅಂತ ನನ್ಗೆ ಅನ್ಸಿರೋದು. ಸೊ ಏನೇ ಪ್ರಾಬ್ಲಮ್ ಅಂದ್ರೇನು ನನ್ನ ಹತ್ರ ನನಗೆ ಇಷ್ಟ ಆಗಿರೋದು ಏನು ಅಂದ್ರೆ ಐ ಸರೆಂಡರ್ ಮೈ ಸೆಲ್ಫ್. ನನಗೆ ಆ ಟೈಮಿಂಗ್ ಅಲ್ಲಿ ದೇವಿ ಚಕ್ಕ ಅಂತ USA ನಲ್ಲಿ ನನ್ನ ಗುರುಗಳು ಪರಿಚಯ ಆಗಿರೋದು. ಶಿ ಇಸ್ ಮೈ ಸಿಸ್ಟರ್ ಕ್ಲಾಸ್ಮೇಟ್, ನಾವೆಲ್ಲ ಒಂದೇ ಸ್ಕೂಲ್. ಅವರು ನಮ್ಮ ಈಸ್ಟ್ ಗೋದಾವರಿ ಆಂಧ್ರ ಪ್ರದೇಶಲ್ಲಿ ಫಸ್ಟ್ ಪಿರಮಿಡ್ 2001-2 ನಲ್ಲಿ ಕಟ್ಟಿದ್ದಾರೆ. ಬಟ್ ಅವರು ನನ್ನ ಗುರು ಆಗಿ ಸಿಕ್ಕಿರೋದು ನನ್ನ ಲಕ್. ಅವ್ರು ಹೇಳಿದ್ರು, ಇಲ್ಲ ಅಕ್ಕ, ಈ ತರ ನಮ್ಮ ಜೀವನದಲ್ಲಿ ರಿವರ್ಸ್ ಇದ್ರೆ ನಾವೇ ಬೇಜಾನ್ ಇದು ಮಾಡ್ಕೊಂಡಿರೋದು, ಕಿಡ್ನಿ ಪ್ರಾಬ್ಲಮ್ ಇದಕ್ಕೆ ಬರುತ್ತೆ ಅಂದ್ರೆ ಐ ಸರೆಂಡರ್ ಎವ್ರಿಥಿಂಗ್. ಅಂಡ್ ನಾನು ಓದಿರೋ ಫಸ್ಟ್ ಬುಕ್ ನನ್ನ ಜೀವನ ನನ್ನ ಕೈಯಲ್ಲಿ, ನನ್ನ ಆರೋಗ್ಯ ನನ್ನ ಕೈಯಲ್ಲಿ ಅಂತ. ಸೊ ಈ ಬುಕ್ ಇಂದ ಇಟ್ಸ್ ಅ ಬಿಗ್ ಸ್ಟೋರಿ, ಬಟ್ ಇಟ್ಸ್ ನಾಟ್ ರಿಕ್ವೈರ್ಡ್ ಬಿಕಾಸ್ ಐ ಹ್ಯಾವ್ ಟು ಟೆಲ್. ಇವರು ನನಗೆ ಕೊಟ್ಟಿರೋ ಟೈಮ್ 45 ಮಿನಿಟ್ಸ್. ಬಟ್ ನಾನು 24 ವರ್ಷ ಸ್ಟೋರಿ ಹೇಳಬೇಕು ಅಂದ್ರೆ ನಾನು ತುಂಬಾ ಕಟ್ ಮಾಡಬೇಕು. ಬಟ್ ಇವತ್ತು ನನ್ನ ಜೀವನ ಪ್ರಯಾಣ ಹೇಳಬೇಕು ಅಂದ್ರೆ, ಬಟ್ ಇಟ್ಸ್ ಮಿರಾಕ್ಯುಲಸ್ಲಿ ಆಫ್ಟರ್ ದಟ್ ನನ್ನ ಕಿಡ್ನಿ ಡಾಕ್ಟರ್ ಬಂದ್ಬಿಟ್ಟು USA ಹೋಗಿದ್ದಾರಂತ. ನಾನು ತುಂಬಾನೇ ಮೆಡಿಟೇಷನ್, ನಾನು ಹೆಂಗಂದ್ರೆ ಒಂದು ಹಿಡ್ಕೊಂಡಿದ್ದೀನಿ ಅಂದ್ರೆ ಅದನ್ನ ಲಾಸ್ಟ್ ತನಕ ನೋಡೋ ತನಕ ಬಿಡಲ್ಲ. ಇಫ್ ಇಟ್ ಈಸ್ ಬಿಸ್ನೆಸ್, ಇಫ್ ಇಟ್ ಈಸ್ ಹೆಲ್ತ್, ಇಫ್ ಇಟ್ ಈಸ್ ಮೆಡಿಟೇಷನ್, ಅಲ್ಲ ಇನ್ನೊಬ್ರು ಪ್ರೀತಿ ಬೇಕಂದ್ರೇನು ಅಷ್ಟೇ. ಅವರಲ್ಲಿ ನಾನು ತಗೊಳ್ಬೇಕು ಅಂದ್ರೆ ನನ್ನಲ್ಲಿ ಏನು ಬದಲಾವಣೆ ಆಗಬೇಕು ಅಂತ 360 ಡಿಗ್ರೀಸ್ ಅಲ್ಲಿ ಯಾವುದೇ ವಿಷಯನ ತಿಳ್ಕೊಳ್ಳೋದು ನನಗೆ ಇರೋ ಒಂದು ಕ್ವಾಲಿಟಿ, ಗುಡ್ ಕ್ವಾಲಿಟಿ. ಓಕೆ. ಅಂಡ್ ನಾನು ಬಿಡ್ಬೇಕಾಗಿರೋದು ಏನಿದ್ರೇನು ಅಹಂಕಾರ ಆಗ್ಲಿ ಏನೇ ಆಗ್ಲಿ ತುಂಬಾ ಈಸಿಯಾಗಿ ಬಿಟ್ಬಿಡ್ತೀನಿ. ಸೊ ಈ ತರ ನೋಡುವಾಗ ನನ್ನ ಕಿಡ್ನಿದು ಎಲ್ಲ ಚೆಕ್ ಮಾಡಿದ್ರೆ ಸೆಕೆಂಡ್ ಟೈಮ್ ಪಾಸ್ಟ್ ಲೈಫ್ ರಿಗ್ರೆಷನ್ಸ್ ಅಂತೆ, ಅದು ಇದು ನೋಡುವಾಗ ಎಷ್ಟೋ ಮನೆಯಲ್ಲಿ ಗಲಾಟೆ ಆಗೋದೆಲ್ಲ ನಿಜವಾಗ್ಲೂ ಪ್ರೇಮ್ನಾಥ್ ಸರ್ ಹೇಳ್ತಾರೆ, ಶ್ರೀಕಾಂತಿ ನಿನ್ನ ಸ್ಟೋರಿ ನಾನು ಕ್ಯಾಟರ್ಪಿಲ್ಲರ್ ಹೌ ಕಮ್ ಟು ಬಟರ್ಫ್ಲೈ ಅಂತ ತೆಲುಗುದಲ್ಲಿ ತೆಗ್ದಿದ್ದೀನಿ, ಮತ್ತೆ ನಾನು ಕನ್ನಡದಲ್ಲಿ ಒಂದು ತೆಗ್ದಿದ್ದೀನಿ. ಅದನ್ನ ನೋಡಿ ಪ್ರೇಮ್ನಾಥ್ ಸರ್ ಯಾವತ್ತೂ ಹೇಳ್ತಾರೆ, ಯಾರನ್ನ ಲೇಡೀಸ್ ಹೆಣ್ಮಕ್ಳು ನನ್ಗೆ ಫೋನ್ ಮಾಡಿ ನನಗೆ ಇಷ್ಟು ನೋವು ಅಂತ ಹೇಳಿದ್ರೆ ಫಸ್ಟ್ ನಿನ್ನ ವಿಡಿಯೋ ಕಳ್ಸಿಬಿಡ್ತೀನಿ ಶ್ರೀಕಾಂತಿ. ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂದ್ರೆ, ನೀನು ಅನುಭವಿಸಿರೋ ನೋವು ಮುಂದೆ ಇವಾಗ ಮಾಡೋ ಹೆಣ್ಮಕ್ಳು ಇಷ್ಟು ನೋವಕ್ಕೆ ಇಷ್ಟು ಕಷ್ಟಪಡ್ತಾರಂತ ಪ್ರೇಮ್ನಾಥ್ ಸರ್ ಅದ್ರ ಬಗ್ಗೆ ತುಂಬಾನೇ ಹೇಳ್ತಾರೆ. ಸೊ ಅದು ಆಯ್ತು. ಆಮೇಲೆ ನಾನು ಬಿಸ್ನೆಸ್ ಅಲ್ಲಿನೂ ಚೆನ್ನಾಗಿ ಗ್ರೋತ್ ಆಗ್ಬಿಟ್ಟಿದ್ದೀನಿ. ಕರೋನಾಕ್ ಮುಂಚೆ ಅಂದ್ರೆ ನಾನು ಮೈ ಸೆಲ್ಫ್ ವರ್ಕೌಟ್ ಮಾಡ್ಕೊಳ್ಳೋದು ಸ್ವಲ್ಪ ಆಚೆಗೇನು ಬಂದಿಲ್ಲ. ಆದ್ರೆ ಕರೋನಾಕ್ ಮುಂಚೆ ನನ್ನ ಜರ್ನಿ, ಧ್ಯಾನ ಅಂದ್ರೆ ಅಷ್ಟು ಇಲ್ಲಲ್ಲ ಅವಾಗ. ಕರೋನಾಕ್ ಮುಂಚೆ ಧ್ಯಾನ ಅಂದ್ರೆ ಮೇ ಬಿ ಧ್ಯಾನ ಮಾಡ್ಬಿಟ್ಟು ಮನೆಗೆ ಏನ್ ಬೇಕೋ, ದುಡ್ಡು ಬೇಕಾ, ರಿಲೇಷನ್ ಚೆನ್ನಾಗಿ ಮಾಡ್ಕೊಳ್ಳೋದಾ ಅಥವಾ ಏನು ಅನ್ನೋದು ನನ್ನ ಜರ್ನಿ ಅಷ್ಟು ತನಕನೇ ಇತ್ತು. ಈಗ ಸೀಕ್ರೆಟ್ಸ್ ಬುಕ್ಸ್ ಆಗಲಿ, ನನ್ನ ಜೀವನ ನನ್ನ ಕೈಯಲ್ಲಿ ಆಗಲಿ, ಈ ಥರ ಬುಕ್ಸಿಂದ ನನಗೇನು ಗೊತ್ತು, ಓಕೆ ದಿಸ್ ಇಸ್ ದ ಜರ್ನಿ. ಯಾಕಂದರೆ ನಾನು ಜಾಸ್ತಿ ಬುಕ್ಸ್ ಓದಲ್ಲ, ಬಿಕಾಸ್ ನಾನು ಕಣ್ಣು ಮುಚ್ಕೊಂಡ್ರೆ ಮಾಸ್ಟರ್ಸ್ ಎಲ್ಲ ಬರ್ತಾರೆ. ಮೇ ಬಿ ನಾನು ಏನನ್ನೋ ಜಾಸ್ತಿ ಬುಕ್ಸ್ ಓದ್ಬಿಟ್ಟು ಅವರೆಲ್ಲ ಮುಂದಕ್ಕೆ ನನಗೆ ಏನನ್ನ ಬರ್ತಾ ಇದ್ದಾರೆ ಅನ್ನೋ ಡೌಟಿಂದ ಅರ್ಧ ಅದು. ಸೊ ನಾನು ಓದಿಲ್ಲ. ಬಟ್ ಟಿಲ್ ಕರೋನಾ ನನಗೆ ಏನಾಯಿತು ಅಂದರೆ, ಆಚೆಗೆ ಎಲ್ಲಿಗೆ ಒಂದು ಪಿರಮಿಡ್ ಸೆಂಟ್ರಿಗೆ ಹೋಗಿಲ್ಲ, ಯಾವ ಜರ್ನಿ ನನಗೆ ಗೊತ್ತಿಲ್ಲ. ಕರೋನಾ ಟೈಮಿಂಗಲ್ಲಿ ಪ್ರೇಮ್ನಾಥ್ ಸರ್ ನನಗೆ ಪರಿಚಯ ಆಗಿರೋದು. ಆಮೇಲೆ ಸರ್ ಇಲ್ಲಿ KR ಪುರಮಲ್ಲಿ ಪಿರಮಿಡಲ್ಲಿ ಕರೆಯುವಾಗ ಐ ಅಟೆಂಡ್ ದಟ್. ಆಫ್ಟರ್ ದಟ್ ಸರ್ ಕರೋನಾ ಟೈಮಲ್ಲಿ ಸಿಸೋರಾ ಮಾಸ್ಟರ್ ಜೊತೆಲಿ ನೈಟ್ ಸೆಷನ್ಸ್ ಮಾಡ್ತಾ ಇರೋದು. ಆ ಟೈಮಿಂಗಲ್ಲಿ ಯಾವಾಗ ನೋಡಿದ್ರೇನು ನನಗೆ ಜನಕ ಮಹಾಮುನಿ ಇದ್ದಾರಲ್ಲ, ಅವರು ಲ್ಯಾಬಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇರೋದು, ಸೀತಾಮಾತಾ ಜೊತೆಲಿ ಆಟ ಆಡ್ತಾ ಇರೋದು ಜಾಸ್ತಿ ಕಾಣಿಸ್ತಾ ಇರೋದು. ಯಾವಾಗ ಸಿಸೋರಾ ಮಾಸ್ಟರ್ ಎಲ್ಗೆ ಕರ್ಕೊಂಡು ಹೋಗ್ಲಿ, ಸೀತಾಮಾತಾ ಈ ಬಾಲ್ ತಗೊಳಕ್ಕೆ ಜರ್ಗ್ಸೋದು, ಕ್ಲಿಯರ್ ಅಂಡ್ ಕ್ಲಿಯರ್ ಪಿಕ್ಚರ್ಸ್ ಇನ್ ಎವ್ರಿವೇರ್, ಲಕ್ಷ್ಮಣನ ಜೊತೆಯಲ್ಲಿ ಎಲ್ಲಾನು ಕಾಣಿಸ್ತಾ ಇರೋದು. ದೆನ್ ಒಂದ್ ದಿವಸ ಕರೆಕ್ಟ್ ಆಗಿ ರಾಮಾಯಣ ಕನೆಕ್ಟ್ ಆಯ್ತು. ದೆನ್ ಯಾಕೆ ಇಷ್ಟೊಂದು ಸತಿ ಬರ್ತಾ ಇದೆ ಸರ್, ಯಾಕೆ ನನಗೆ ರಾಮನ್ ಜೊತೆಲಿ ಸೀತಾ ಜೊತೆಲಿ ಜಾಸ್ತಿ, ಅವಾಗ ಚೆಕ್ ಮಾಡಿದ್ರೆ ಐ ಆಮ್ ದ ಊರ್ಮಿಳಾ. ಸೊ ಅವಾಗಿಂದ ನನಗೆ ಸೀತಾಮಾತಾ ತಂಗಿ ಅಂತ ಗೊತ್ತಾಗಿರೋದು ಅಲ್ಲಿಂದ. ಅದು ನನ್ನ ಲೈಫ್ ಸ್ಟಾರ್ಟ್ ಆಗಿರೋದು ಅವಾಗಿಂದ. ನನ್ನ ಇನ್ಕಾರ್ನೇಷನ್ಸ್ ಏನೆಲ್ಲ ಇದೆ, 120 ಇಯರ್ಸ್ ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡಿರೋ ಮಹರ್ಷಿಯಾಗಿ ಗೊತ್ತಾಯ್ತು. ಸೊ ದಟ್ ಜರ್ನಿ ಸ್ಟಾರ್ಟ್ ಫ್ರಮ್ ದೇರ್.
ಸೊ ನನ್ನ ಸ್ಪಿರಿಚುವಲ್ ಜರ್ನಿ ಅವಾಗಿಂದ ಶುರು ಆಯಿತು. ಆಮೇಲೆ ನನಗೆ ಕಾಸ್ಮಿಕ್ ವ್ಯಾಲಿ ಇಂಟರ್ನ್ಯಾಷನಲ್ ಪಿರಮಿಡ್ ಅಂತ ಧ್ಯಾನ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಕೂತ್ಕೊಂಡು, ನೀನು ಅಲ್ಲಿಗೆ ಹೋಗು ಅಂತ ಮಹಾವತಾರ್ ಬಾಬಾಜಿ ಹೇಳಿದರು. ಇದು ಎಂಥ ಕಾಸ್ಮಿಕ್ ವ್ಯಾಲಿ, ಏನೇನೋ ಧ್ಯಾನದಲ್ಲಿ ಒಂದು ಏರಿಯಾಸ್ ಹೇಳ್ತೀರಾ ನೀವು, ಹಾಗೆ ಹೀಗೆ ಅಂತ ಅಂದ್ಕೊಂಡಿದೆ. ಆಮೇಲೆ ನೋಡಿದರೆ ಐ ವೆಂಟ್ ಟು ಕಾಸ್ಮಿಕ್ ವ್ಯಾಲಿ. ಕೊರೋನಾ ಆಯಿತು ಅನ್ನ ಮುಗ್ದಿಲ್ಲ, ಫಸ್ಟ್ ವೇವ್ ಆಯಿತು. ಆ ಟೈಮಿಂಗಲ್ಲಿ ಮಹಾವತಾರ್ ಬಾಬಾಜಿ ಬಂದ್ಬಿಟ್ಟು ಯೋ ವಾಕ್ ಈಸ್ ಅಲ್ಲೇ ಇದೆ, ನೀನು ಹೋಗಿ ಕಾಸ್ಮಿಕ್ ವ್ಯಾಲಿಗೆ ಹೋಗಬೇಕು ಅಂತ ಹೇಳಿದರು. ಸರಿ ಆಯಿತು ಅಂತ, ಅದು ಏನಂತ ಎಲ್ಲಿರುತ್ತೆ ಅಂತಾನೆ ಗೊತ್ತಿಲ್ಲ. ಆಂಧ್ರ ಪ್ರದೇಶ್ ಖಮ್ಮಂ ಜಿಲ್ಲೆದಲ್ಲಿ ತೆಲಂಗಾಣದಲ್ಲಿ ಖಮ್ಮಂ ಅಲ್ಲಿ ಇರುತ್ತೆ ಕಾಸ್ಮಿಕ್ ವ್ಯಾಲಿ. ಸೊ ಅಲ್ಲಿ ಹೋಗಿ ಒಂದು ಮಾಸ್ಟರ್ ಬಂದ್ಬಿಟ್ಟು ಏನೇನೋ ಪ್ರೋಸೆಸ್ ಮಾಡಿಸ್ತಾ ಇದ್ದಾರೆ. ಯಾಕೆ ಇಷ್ಟೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಯೋ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಯೋರ್ ಲ್ಯಾಂಗ್ವೇಜ್. ಐ ವಿಲ್ ಟ್ರೈ ಟು ಟೆಲ್ ಇನ್ ಕನ್ನಡ. ನಾನು ಹೇಳ್ತೀನಿ ಸರ್. ಓಕೆ ಮ್ಯಾಮ್, ಕನ್ನಡ ಅರ್ಥ ಆಗ್ತಾ ಇಲ್ಲ ಅಂತ ಅವ್ರಿಗೆ ಯಾರಿಗೂ ಅರ್ಥ ಆಗ್ತಾ ಇದೆ, ಅರ್ಥ ಆಗ್ತಾ ಇದೆ, ನೋ ಅರ್ಥ ಆಗ್ತಾ ಪ್ರಾಬ್ಲಮ್, ಅರ್ಥ ಇದೆಯಾ? ಆಗ್ತಾ ಇದೆ. ಓಕೆ. ಸೊ ಮಹಾವತಾರ್ ಬಾಬಾಜಿ ಕನೆಕ್ಟ್ ಆಗಿ ನನಗೆ ಹೇಳಿದ್ದಾರೆ, ಈ ತರ ಖಮ್ಮಂ ಕಾಸ್ಮಿಕ್ ವ್ಯಾಲಿಗೆ ಹೋಗು ಅಂತ ಹೇಳಿದ್ದಾರೆ. ಆಮೇಲೆ ಅಲ್ಲಿ ನೋಡಿದ್ರೆ 34 ಮೆಂಬರ್ಸು ಇಂಡಿಯಾದಿಂದ 20 ರಾಷ್ಟ್ರದಿಂದ ಬಂದು ಅಲ್ಲಿ ಏನೋ ಒಂದು ಪ್ರೋಸೆಸ್ ನಡೀತಾ ಇದೆ. ಆ ಪ್ರೋಸೆಸ್ ಅಲ್ಲಿ ಹೋಗಿ ನನಗೆ ಬಾಬಾಜಿ ಇಲ್ಲಿಂದ ಕಳಿಸಿದ್ದಾರೆ, ಅದನ್ನ ಅಟೆಂಡ್ ಆಗು, ನೀನು 2 ದಿವಸ ಅಲ್ಲೇ ಇರಬೇಕು ಅಂತ ಹೇಳಿದ್ದಾರೆ. ಓಕೆ ಸಿ ಅಂತ ನಾನು ಮಾಡ್ತಾ ಇದ್ದೀನಿ. ನನಗೆ ಯಾಕೋ ಡೌಟ್, ನಾನು ಯಾರಂತಾನೆ ಈ ಕಾಸ್ಮಿಕ್ ವ್ಯಾಲಿಗೆ ಗೊತ್ತಿಲ್ಲ. ಇಲ್ಲಿ ಹಲವಾರು ರಾಷ್ಟ್ರಗಳಿಂದ ಜನ ಬಂದ್ಬಿಟ್ಟು ಇಲ್ಲೇ ಏನಕ್ಕೆ ಮಾಡ್ತಾ ಇದ್ದಾರೋ ಅಂತ. ನನಗೊಂದು ಗುಡ್ ಪವರ್ ಏನು ಅಂದರೆ, ಇಲ್ಲಿ ಕ್ವಶನ್ ಹಾಕೊಂಡಿದ್ರೆ ಆಪೋಸಿಟಲ್ಲಿ ಆನ್ಸರ್ ಹೇಳ್ಬಿಡ್ತಾರೆ, ಅದೊಂದು ಪವರ್ ಇದೆ. ದೆನ್ ಸಡನ್ಲಿ ಏನಾಯಿತು, ನಮಗೆ ಯಾರು ಪ್ರೋಸೆಸ್ ಮಾಡಿಸ್ತಾ ಇದ್ದಾರೋ ಅವರು ಸಡನ್ಲಿ ಜಾಸ್ತಿ ಎನರ್ಜಿ ಆಗ್ಬಿಟ್ಟು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ನನ್ನ ಕೈಯಲ್ಲಿ ಒಂದು ಸ್ಲಿಪ್ ಕೊಟ್ಟು, ಈ ಸ್ಲಿಪ್ಪಲ್ಲಿ ಯಾರ್ಯಾರು ಬಂದಿದ್ರು ಅವ್ರ ಹೆಸರು ಟಿಕ್ ಮಾಡು ಅಂತ. ನಾನು ಯಾರಂತ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ಫಸ್ಟ್ ನೇಮ್ ಶ್ರೀಕಾಂತಿ ಬ್ಯಾಂಗ್ಳೂರ್ ಅಂತ ಬಂತು. ನಾನು ಬರ್ತೀನಿ ಅಂತಾನೆ ಗೊತ್ತಿಲ್ಲ, ಮಹಾವತಾರ್ ಬಾಬಾಜಿ ಹೇಳಿರೋದಕ್ಕೆ ನಾನು ಆ ಜಾಗ ಹುಡ್ಕೊಂಡು ಹೋಗಿದ್ದೀನಿ. ಆಮೇಲೆ ಅವ್ರ ಎನರ್ಜಿ ಕಮ್ಮಿ ಆದಮೇಲೆ ನಾವೆಲ್ಲ ವಿಚಾರಿಸಿದ್ರೆ, ಇಲ್ಲ ನಮಗೆ ಮಹಾವತಾರ್ ಬಾಬಾಜಿ ಡೆಲ್ಲಿನಲ್ಲಿ ನಾವು ಮೆಡಿಟೇಷನ್ ಮಾಡ್ತಾ ಇದ್ರೆ ಒಂದು ಗೋಡೆ ಮೇಲೆ ಹೀಗೆ 34 ಮೆಂಬರ್ಸ್ದು ನೇಮ್ ಕೊಟ್ಟಿದ್ದಾರೆ. ಈ 34 ಮೆಂಬರ್ಸು ಇಂಡಿಯಾದಿಂದ ಯಾವುದೇ ಜಾಗದಲ್ಲಿ ನೀನು ಅಲ್ಲಿ ಹೋಗಿ ನೀನು ಮೆಡಿಟೇಷನ್ ಸ್ಟಾರ್ಟ್ ಮಾಡು, ಈ 34 ಜನ ಎಲ್ಲಿದ್ರೇನು ಬರ್ತಾರೆ ಅಂತ ಬಾಬಾಜಿ ಹೇಳಿದರೆ, ಅದರಲ್ಲಿ ನಿನ್ನ ನೇಮ್ ಫಸ್ಟ್ ಇದೆ ಅಂತ ಟಿಕ್ ನಾನೇ ಇಟ್ಕೊಂಡಿರೋದು. ಆ ಥರ ನನ್ನ ಜರ್ನಿ, ಆಧ್ಯಾತ್ಮಿಕ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಆಮೇಲೆ ವರ್ಜಿನಲ್ ನಂದು ಸ್ಟಾರ್ಟ್ ಆಗಿರೋದು ಅಲ್ಲಿಂದ. ಸೊ ಅಲ್ಲಿ ಏನು ಅಂದರೆ ಕಾಸ್ಮಿಕ್ ವ್ಯಾಲಿನಲ್ಲಿ ಅಡಮ ಕೇವ್ ಅಂತ ಇರುತ್ತೆ. ಇನ್ನರ್ ಎತ್ ಮಾಸ್ಟರ್ಸು ಅಟ್ಲಾಂಟಿಸ್ ಸಿವಿಲೈಸೇಷನ್ ಟೈಮಲ್ಲಿ, ಈ ಅರ್ತ್ ಅಸೆನ್ಷನ್ಗೆ ಹೋಗೋ ಟೈಮಲ್ಲಿ, ಇವಾಗ ನಾವು ಯಾರಾಗಿದ್ರೆ ಮೀಟ್ ಆಗಿದ್ದೀವೋ 34 ಜನ, ಆ 34 ಜನ ಈ ಅರ್ತ್ ಅಸೆನ್ಷನ್ಗೆ ಒಂದು ಟೈಮಿಗೆ ಅಸೆಂಡ್ ಆಗಕ್ಕೆ ಬಂದರೆ, ನಾವು 34 ಜನದಲ್ಲಿ ಒಂದಾಗಿ ಇದ್ದಿಲ್ಲ, ಈ ಭೂಮಿ ಅಸೆಂಡ್ ಆಗಿಲ್ಲ. ಅದಕ್ಕೆ ಈ 34 ಜನ ಇಲ್ಲಿ ಸೇರಬೇಕು. ಇವಾಗ ನಿಮ್ಮಲ್ಲಿ DNA ಆಕ್ಟಿವೇಟ್ ಆಗಿ ವಾಟ್ ಈಸ್ ಯುವರ್ ಲೈಫ್ ಪರ್ಪಸ್ ಅಂತ ಗೊತ್ತಾಗಿದ್ರೆ, ಸೊ ಅಗೇನ್ ಈ ಅಸೆಂಡಿಂಗ್ ಟೈಮಲ್ಲಿ 5 ಡೈಮೆನ್ಷನ್ ವರ್ಲ್ಡಿಗೆ ಕರ್ಕೊಂಡೋಗಕ್ಕೆ ಗುರುಮಂಡಲ ಜೊತೆಯಲ್ಲಿ ಮಹಾವತಾರ್ ಬಾಬಾಜಿ ಜೊತೆಯಲ್ಲಿ ನಾವು ಕೆಲಸ ಮಾಡೋಕ್ಕೆ ಅಂತ ನಮ್ಮನ್ನೆಲ್ಲಾನು ಅಲ್ಲಿ ಸೇರಿಸಿರೋದು. ಸೊ ನನ್ನ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ಸೊ ಅದರಲ್ಲಿ ಹೆಂಗೆ ಅಂದರೆ, ಅಷ್ಟು ತನಕ ಹೆಂಗಂಗೋ ಆಟ ಆಡ್ಕೊಂತ ಚೆನ್ನಾಗಿ ಚಿಕ್ಕ ಮಕ್ಕಳ ಥರ ಇರ್ತಾ ಇರೋ ನಾನು, ಅಲ್ಲಿ 25 ಶಕ್ತಿಪೀಠಗಳು ಇರುತ್ತೆ. ಸೊ ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ಇರ್ಬೋದು. ನಾನು ಈ ಪಿರಮಿಡ್ಗೆ ಹೋದರೆ ನನ್ನ ಕನೆಕ್ಟಿವಿಟಿ ಅಲ್ಲಿದೆ, ನನ್ನ ಈ ಜಾಗಕ್ಕೆ ಹೋದರೆ ಆ ಥರ ಕನೆಕ್ಟಿವಿಟಿ ಇದೆ ಅಂತ ಹೇಳ್ತಾರಲ್ಲ. ನನಗೆ ಎಸ್ಪೆಷಲಿ ಆ ಪ್ಲೇಸ್ ಏನು ಮಾಡುತ್ತೆ ಅಂದರೆ, ಅಡಾಮ ಅಂತ ಹೇಳಿದನಲ್ಲ, ಅದು ಟೆಲ್ಲೋ ಸಿಟಿ ಅಂತ ನಮಗೆ US ಅಲ್ಲಿ ಮಾತ್ರ ಒಂದು ಇನ್ನರ್ ಎತ್ತಕ್ಕೆ ಹೋಗೋಕೆ ಜಾಗ ಇರುತ್ತೆ. ಅದೇ ಥರ ಓನ್ಲಿ ಇನ್ ಇಂಡಿಯಾ ಕಾಸ್ಮಿಕ್ ವ್ಯಾಲಿನಲ್ಲಿ ಮಾತ್ರ ಇರುತ್ತೆ. ಸೊ ಅವಾಗ ಅಲ್ಲಿ ಹೋಗುವಾಗ ನನ್ನ ಕುಂಡಲಿನಿ ರೇಸ್ ಆಗೋದು, ಇಲ್ಲಿಂದ 2 ಹಾವುಗಳು ಬಂದ್ಬಿಟ್ಟು, ನೋಡು ನಿನ್ನ ಕುಂಡಲಿನಿ ಆಕ್ಟಿವೇಟ್ ಆಯಿತು, ನೆಕ್ಸ್ಟ್ ನಿನ್ನ ಸ್ಪಿರಿಚುವಲ್ ಚಕ್ರ ಓಪನ್ ಆಯ್ತು ಅಂತ ಎಲ್ಲ ತೋರಿಸೋದು ಎಲ್ಲ ಶುರು ಆಯಿತು. ಆಮೇಲೆ
ಆ, ಅಲ್ಲಿ ವೆಂಕಟೇಶ್ವರ ಸ್ವಾಮಿ ತಿರುಪತಿ ಬಾಲಾಜಿಗೆ ಕನೆಕ್ಟಿವಿಟಿ ಇರುತ್ತೆ, 25 ಶಕ್ತಿಪೀಠಗಳಂತ ಹೇಳಿದಿನಲ್ಲ. ಆಮೇಲೆ ಅಷ್ಟು ತನಕ ಹೆಂಗೋ ಇರ್ತಾ ಇರೋ ನಾನು, ಒಂದ್ ದಿವಸ ಬಾಬಾಜಿ ಬರ್ತಾರೆ, ಮಾತಾಡ್ತಾರೆ, ಇಲ್ಲ ಶ್ರೀಕಾಂತಿ, ನಿನ್ನ ಇನ್ನೊಂದು ಇನ್ಕಾರ್ನೇಷನ್ ಇದೆ, ಅದ್ರ ಬಗ್ಗೆ ನೀನ್ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಈ ಶಿವ ಒಂದು ಮತ್ತೆ ಮಹಾತರ್ ಬಾಬಾಜಿ ಒಂದು ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಅಂದ್ರೆ ಅಷ್ಟು ಚೆನ್ನಾಗಿರ್ತಾರೆ. ಅವ್ರನ್ನ ಎಷ್ಟು ಚೆನ್ನಾಗಿ ಯಾರ ಜೊತೆಲಿ ಆಟ ಆಡ್ಕೊಂತೀನಿ ಅಂತ ನಾನು ಆಮೇಲೆ ಹೇಳ್ತೀನಿ. ಯಾಕಂದ್ರೆ ಫ್ರೆಂಡ್ಸ್ ಜೊತೆಲಿ ಹೆಂಗಿರ್ತು, ಡಿವೈನ್ ಮಾಸ್ಟರ್ಸ್ ಜೊತೆಲಿ ನಾವು ಅಷ್ಟು ಚೆನ್ನಾಗಿ, ನಮ್ಗೆ ಆಚೆ ಫ್ರೆಂಡ್ಸೇ ಬೇಕಾಗಿಲ್ಲ, ಕಣ್ಮುಚ್ಕೊಂಡಿದ್ರೆ ಅಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ಸೊ ಮಹಾವತಾರ್ ಬಾಬಾಜಿ ಬಂದ್ಬಿಟ್ಟು ನನ್ಗೆ ಏನ್ ಹೇಳಿದ್ರೆ, ಆಕ್ಚುಲಿ ನನ್ ವಾಟ್ಸಪ್ ಪ್ರಾಬ್ಲಮ್ ಇದೆ, ಇಲ್ಲ ಅಂದ್ರೆ ನಂಗೆ ಕಳಿಸ್ತಾ ಇರೋದು ಈ ತರ ನಿನಗೆ. ಆ ಗುಂಟೂರು ತ್ರಿಪುರಾಂತಕಮಲ್ಲಿ ಬಾಲ ತ್ರಿಪುರ ಸುಂದರಿ ಟೆಂಪಲ್ ಇತ್ತು. ಅಲ್ಲಿ ಹೋಗ್ಬಿಟ್ಟು ನೀನು ಜನ್ಮೆ ಏನಕ್ಕೆ ಪಡ್ಕೊಂಡಿದೆ, ಅದಕ್ಕೆ ನೀನು ಏನ್ ಕೆಲಸ ಮಾಡ್ಬೇಕು ಹೇಳ್ತೀನಿ ಅಂತ ಶಿವ ಮತ್ತೆ ಬಾಬಾಜಿ ಇಬ್ರು ಕನೆಕ್ಟ್ ಆಗಿ ಹೇಳಿದ್ರೆ ನಾನು ಹೇಳೋದು. ಹಿಂಗೇನು ಕೆಲಸ ಇಲ್ಲ, ಯಾವತ್ತು ನೋಡಿದ್ರೆ ಮೆಡಿಟೇಷನ್ ಅಲ್ಲಿ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ತಾನೆ ಇರ್ತೀರಾ. ನನಗ್ ಗೊತ್ತಿಲ್ಲ, ನಾನು ಫಿಸಿಕಲ್ ಪರ್ಸನ್, ನನ್ಗೆ ಏನನ್ನ ಪ್ರೂಫ್ ಇದ್ರೆ ಹೋಗ್ತೀನಿ ಅಂತ ಹೇಳೋದು. ಆಯ್ತು ನೀನ್ ಹೋಗು, ಅಲ್ಲಿ ಪ್ರೂಫ್ ಸಿಕ್ಕೋತೆ ಅಂತ ಹೇಳಿದರು. ಸರಿ ಆಯ್ತು ಅಂತ ಇಡೀ ನಾನು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀನಿ. ಅಲ್ಲಿ ಇಡೀ ಬೆಟ್ಟದ ಮೇಲೆ ದೊಡ್ಡ ದೊಡ್ಡ ಸ್ಟೋನ್ಸ್ ಇದೆ. ಆ ಸ್ಟೋನ್ ಮೇಲೆ ಶ್ರೀಕಾಂತಿ ಪವಾರ್ ಅಂತ ಬರೆದಿದೆ. ಮೈ ನೇಮ್ ಇಸ್ ಶ್ರೀಕಾಂತಿ. ಸೊ ನನ್ನ ಶ್ರೀಕಾಂತಿ ಅನ್ನೋದು ಹೆಣ್ಮಕ್ಳಲ್ಲಿ ನೀವು ಎಲ್ಲೇ ಹುಡುಕ್ರಿ ನನ್ನ ಹೆಸರು ಕಾಣಿಸಲ್ಲ. ಸೊ ಆ ಥರ ಅದು ಆ್ಯಕ್ಚುಲಿ ನನ್ನ ಹತ್ರ ಫೋಟೋನೂ ಇದೆ. ಸೊ ನನ್ನ ಪವರ್ ಅಂತ ಬರೆದಿದೆ. ಓ, ಒಂದು ಕ್ಷಣ ನನಗೆ ಇದೇನಿದು, ನನ್ನ ಹೆಸರು ಎಲ್ಲೋ ಇದ್ದಿರೋ ಬ್ಯಾಂಗ್ಳೂರಲ್ಲಿ, ಇಲ್ಲಿರೋ ಗುಂಟೂರಲ್ಲಿ ಕಾಣಿಸ್ತಾ ಇದೆ ಅಂತ. ಆಮೇಲೆ ನಾನು ಬಾಲ ತ್ರಿಪುರ ಸುಂದರಿ ಹತ್ರ ಹೋಗಿದೆ. ಅವರು ಚಕ್ರಾಸು ನನ್ನ ಚಕ್ರಾಸು ಆ ಡಿವೈನ್ಗೆ ಹತ್ರ ಹೋಗೋಷ್ಟರಲ್ಲಿ ಎಲ್ಲ ಹತ್ರ ಆಗಿ, ಆಮೇಲೆ ನಾನೊಂದು ಎಲ್ಲಾದ್ರೆ ಶ್ರೀಕಾಂತಿ ಪವರ್ ಬರ್ದಿದ್ಯಾ ಅಲ್ಲಿ ಹೋಗಿ ಧ್ಯಾನ ಮಾಡು ಅಂತ ಬಾಲ ತ್ರಿಪುರ ಸುಂದರಿ ಹೇಳಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ಆ ಶ್ರೀಕಾಂತಿ ಪವರ್ ಅಂತ ಬರ್ದಿರೋ ಸ್ಟೋನು ಲಕ್ಷ್ಮಿ, ಪಾರ್ವತಿ, ಮತ್ತೆ ಸರಸ್ವತಿ ಮೂರು ಮಾತಾಕ್ಕೆ ಕನೆಕ್ಟ್ ಆಗೋ ಒಂದು ಪೋರ್ಟಲ್. ಸೊ ಆ ಪೋರ್ಟಲ್ ಏನ್ ಹೇಳ್ತಾ ಇದೆ ಅಂದ್ರೆ, ನೀನು ಯಾವಾಗ ಬಾಲ ತ್ರಿಪುರ ಸುಂದರಿ ಹತ್ರ ಹೋಗಿದ್ಯೋ ಅಲ್ಲಿ ನಿನಗೆ ಒಂದು ತ್ರಿಶೂಲ ಕೊಟ್ಟಿದ್ದಾರೆ. ಈ ತ್ರಿಶೂಲದ ಜೊತೆಲಿ ನೀನು ಏನ್ ಮಾಡ್ಬೇಕು ಅಂದ್ರೆ, ಎರ್ತನ 4 ಭಾಗಗಳು ಮಾಡಿ ಅದರಲ್ಲಿ 1/4 ಈಸ್ ವೈಷ್ಣವಿ ನೋಡ್ತಾಳೆ, 1/4 ನೀನ್ ನೋಡ್ಬೇಕು ಅಂತ ಹೇಳಿ, ಏನ್ ಮಾಡ್ಬೇಕು ಅಂದ್ರೆ, ಎರ್ತ್ ಮೇಲೆ ಮಲ್ಕೊಂಡಿದ ಮೇಲೆ ಎವ್ರಿ ಹ್ಯೂಮನ್ ಬೀಯಿಂಗ್ ರಿಲೀಸಿಂಗ್ ದೇರ್ ಎಮೋಷನ್ಸ್ನ ಬಿಡ್ತಾ ಇರ್ತಾರೆ. ಸೊ ಆ ಥರ ಈ ಅರ್ತ್ ಮಾರ್ನಿಂಗ್ಗೆ ನಾವು ಎದ್ದೋಳೋಷ್ಟರಲ್ಲಿ ಫ್ರೆಶ್ನೆಸ್ ಅನ್ನೋದು ಬರುತ್ತಲ್ವಾ. ಸೊ ಆ ಒಂದು ಇದಕ್ಕೋಸ್ಕರ ನಾವು 4 ದಿವಸ ಮನೆ ಕ್ಲೀನ್ ಮಾಡಿಲ್ಲ ಅಂದ್ರೆ ಹೇಗೆಲ್ಲ ಧೂಳು ಸೇರ್ಕೊಂಡಿರುತ್ತೋ ಆ ಥರ ಎತ್ತು ಸುತ್ತು ಇದನ್ನು ಕ್ಲೀನ್ ಮಾಡೋ ಕೆಲಸ ನಿಂದು ಅಂತ. ಸೊ ಎವ್ರಿ ಡೇ ನನಗೆ ಆ ತ್ರಿಶೂಲ ತಗೊಂಡು ಕ್ಲೀನ್ ಮಾಡೋ ಕೆಲಸ. ಸೊ ಇದು ಬಾಲ ತ್ರಿಪುರ ಸುಂದರಿ ಕಥೆ. ಅದು ಆದ್ಮೇಲೆ ಮತ್ತೆ ಶಿವ ಬಂದ್ಬಿಟ್ಟು ಹೇಳ್ತಾರೆ, ನಿನ್ ಮದುವೆ ಹೋಗು ಅಂತ ಹೇಳ್ತಾರೆ. ನಿಂಗೇನು ಕೆಲಸ ಇಲ್ಲ ಮದುವೆಯಲ್ಲಿ, ನನ್ಗೆ ಯಾರಂದ್ರೆ ಯಾರು ಗೊತ್ತಿಲ್ಲ. ಬಾಲ ತ್ರಿಪುರ ಸುಂದರಿ ಬಂದು ಶಿವನ್ನ ಮಗಳು. ಸರಿ ಆಯ್ತು ನಾನು ಹೋಗ್ತೀನಿ, ನನಗಲ್ಲಿ ಯಾರು ಪರಿಚಯ ಇಲ್ಲ, ನಾನು VIP ಆಗಿ ಹೋಗ್ಬೇಕು, ಏನ್ ಮಾಡ್ತೀಯ ಗೊತ್ತಿಲ್ಲ ಅಂತ ಶಿವನ್ಗೆ ಹೇಳ್ತೀನಿ. ಆಯ್ತಾ, ಶಿವ ಹೇಳ್ತಾರೆ ಆಯ್ತು ಹೋಗು ಅಂತ. ಸರಿ ಆಯ್ತು, ನನಗೆ ಮಧುರೈನಲ್ಲಿ ಯಾರು ಗೊತ್ತಿಲ್ಲ, ಮಧುರ ಮೀನಾಕ್ಷಿ ಹತ್ರ. ದೆನ್ ಐ ಸ್ಟ್ಯಾಂಡ್ ದೇರ್ ಅಂಡ್ ಒನ್ ಪರ್ಸನ್ ಬಂದ್ಬಿಟ್ಟು, ಮ್ಯಾಮ್ ನಾನು ಇಲ್ಲಿ ಗೈಡು ನಿನ್ನ ಕರ್ಕೊಂಡೋಗ್ಲಾ ಅಂತ ಕೇಳ್ತಾರೆ. ಹೌದಾ, ಸರಿ ಆಯ್ತು ಅಂತ ನೋಡಿದ್ರೆ ನಿಜವಾಗ್ಲೂ ಪ್ಯೂರ್ ಹಾರ್ಟೆಡ್ ಆಗಿ ಆ ಪರ್ಸನ್ ಬಂದು, ನೀವು ಎಷ್ಟು ಬಂದ್ರೆ ಅಷ್ಟೇ ಕೊಡಿ ಮ್ಯಾಮ್, ನನಗೇನು ಇಲ್ಲ ಅಂತ. ದೇವಸ್ಥಾನದಲ್ಲಿ ಮೇನ್ ಎಲ್ಲೆಲ್ಲಿ ನಾನು ಓಪನ್ ಮಾಡಬೇಕಾಗಿರೋ ಒಂದೊಂದು ಕೆಲಸಗಳಿದೆ ಟೆಂಪಲ್ ವಿಷಯಗಳಲ್ಲಿ. ನಮಗೆ ಒಂದೊಂದು ಹೇಳಬೇಕು, ಒಂದೊಂದು ಹೇಳಬಾರ್ದು, ಇಲ್ಲಿ ಯೂನಿವರ್ಸಲ್ ಸೀಕ್ರೆಟ್ಸ್. ಯಾಕಂದ್ರೆ ಈ ಅರ್ಥನ ಕಾಪಾಡೋಕೆ ಈ ಶಕ್ತಿಪೀಠಗಳಾಗಿರ್ಬೋದು ಎಲ್ಲ ಒಂದು ಡಿವೈನ್ ಎನರ್ಜಿನ ಒಂದು ಕಡೆ ಬಚ್ಚಿಡ್ತಾರೆ. ಸೊ ಅದನ್ನ ಈ ನೆಗೆಟಿವ್ ಫೋರ್ಸಿಂದ ಮಾಡುವಾಗ, ಯಾವಾಗ ನಾವು ಪ್ಯೂರ್ ಆಗಿ ಮೆಡಿಟೇಷನ್ ಮಾಡ್ತೀವೋ ನಮಗಂತೂ ಸ್ವಲ್ಪ ಕೆಲಸಗಳಿರುತ್ತೆ. ಆವಾಗ ಮಧುರೈ ಮೀನಾಕ್ಷಿ ಹತ್ರ ಹೋಗಿ ಆ ತ್ರಿಶೂಲ ಶಕ್ತಿದಿಂದ
ಆ ಮಧುರೈ ಮಧುರ ಮೀನಾಕ್ಷಿ ಒಂದು ಶಕ್ತಿ ಎಕ್ಸ್ಪ್ಯಾನ್ಷನ್ಗೋಸ್ಕರ ಅಲ್ಲಿ ನನ್ನ ಕಳಿಸಿರೋದು. ನಾನು ನನ್ನ ಹಸ್ಬೆಂಡು ನಮ್ಮ ಮಕ್ಕಳು ಎಲ್ಲರೂ ಹೋಗಿದ್ದೀವಿ. ಅದೊಂದು ಮಧುರ ಮೀನಾಕ್ಷಿಗೆ ಗೇಟ್ಗೆ ಆ ಕಡೆ ಇರುತ್ತಲ್ವಾ, ಯಾರೋ VIP ಬಂದಿದ್ದಾರಂತ ಹಂಗೋದ್ರು. ಕರೆಕ್ಟಾಗಿ ಅದೇ ಜಾಗಕ್ಕೆ ನಾನು ಅಲ್ಲಿ ಹೋಗಿದ್ದೀನಿ. 15 to 20 minutes ಮೀನಾಕ್ಷಿ ಮಾತೆ ಮುಂದ್ಗಡೆ ನಾನು ನಿಂತ್ಕೊಂಡು ಹಾಗೆ ಕಣ್ಮುಚ್ಕೊಂಡಿದ್ದೀನಿ, ನನ್ನೊಬ್ಬರು ಡಿಸ್ಟರ್ಬ್ ಮಾಡಿಲ್ಲ. ದೆನ್ ಆವಾಗ ಪಪ್ಪ ಹೇಳ್ತಾರೆ, ಆ, ಶಿವ ಪರಮಾತ್ಮ ಆಯ್ತಾ ಸಾಕಾ VIP ಆಗಿ ಬಂದಿರೋದು ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಸ್ವಲ್ಪ ತರಳೆ ಮಗು, ನಮ್ಮ ಪಪ್ಪಾನೇ ತಾನೆ, ಸುಮ್ಮನೆ ಹೇಳಿದ್ರೆ ಯಾಕೆ ಕೇಳಿಸ್ಕೊಳ್ಬೇಕು, ನಮಗೂ ಫಿಸಿಕಲ್ ಶೋಸ್ ಬೇಕಲ್ವಾ. ಹಾಗೆ ನಾನು ಸಿಕ್ಕಾಪಟ್ಟೆ ತಿಂದ್ಬಿಡ್ತೀನಿ ನಾನು, ಬಾಬಾಜಿನಾಗ್ಲಿ ಪಪ್ಪಾನಾಗ್ಲಿ ಯಾರನ್ನ, ನಮ್ಮ ಶಿವ ಪರಮಾತ್ಮನ. ಸೊ ಹೀಗೆ ಒಂದ್ಸತಿ ಇನ್ನರ್ ಜರ್ನಿ ಅಂತ ಬಾಲಕೃಷ್ಣ ಸರ್ ತೆಲುಗುನಲ್ಲಿ ಚೆನ್ನಾಗಿ ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ದಾರೆ. ಆ ಟೈಮಿಂಗಲ್ಲಿ ಮಹಾವತಾರ್ ಬಾಬಾಜಿ ಬಂದ್ಬಿಟ್ಟು ಒಂದು ಕೇಳಿದ್ದಾರೆ, ಏನು ಅಂತ, ಯಾರು ಯೂನಿವರ್ಸ್ಗೆ ಕೆಲಸ ಮಾಡ್ತಾರೋ ಅವರು ತಮ್ಮ ಆಸ್ಟ್ರಲ್ ಬಾಡೀಸ್ನ ಯೂನಿವರ್ಸ್ಗೆ ಕೊಡಿ ಅಂತ ಕೇಳಿದ್ದಾರೆ. ಓಕೆ, ನನಗೆ ನನ್ನ ಫಿಸಿಕಲ್ ಬಾಡಿ ಒಂದೇ ಸಾಕಲ್ಲ. ಓಕೆ, ಐ ವಿಲ್ ಗಿವ್ ಮೈ ಎಂಟೈರ್ ನನ್ನ ಗೆಸ್ಟ್ ಬಾಡೀಸ್ ಇದೆಯಾ ಅಷ್ಟು ನಾನು ಕೊಡ್ತೀನಿ. ನಂಗೆ ಗೊತ್ತಾಗ್ಬಿಟ್ಟು 7 ಬಾಡೀಸ್ ಇರುತ್ತೆ ಅಂತೆ, ಕಾರಣ ಸರಿನಾ, ಮಹಾಕಾರಣ ಸರಿನಾ, ಸೂಕ್ಷ್ಮ ಸರಿನಾ, ವಾಟ್ ಎವರ್ ಇಟ್ ಈಸ್ ಹಂಗೆ ಹೇಳ್ತಾರಲ್ವಾ. ಸೊ ಸರಿ ಆಯಿತು ಬಾಬಾಜಿ ತಗೊಳ್ಳಿ ಅಂತ ಕೊಟ್ಟೆ. ನನಗೆ ಗೊತ್ತಿಲ್ಲ, ನಾನು ಯೂನಿವರ್ಸ್ಗೆ ಯಾವಾಗ ಸರೆಂಡರ್ ಆಗಿ ಕೊಟ್ಬಿಟ್ಟಿದ್ದೀನೋ ಆವಾಗ ಪಾತಾಳ್ ಭೈರವಿ, ಇಟ್ಸ್ ಇನ್ ತೆಲುಗು ಮೂವಿ, ಐ ಥಿಂಕ್ ಇಟ್ಸ್ ಹ್ಯಾಸ್ ಇನ್ ಕನ್ನಡ ಆಲ್ಸೋ. ಒಂದು ಮಿರ್ರರ್ ಇದ್ರೆ ಅಷ್ಟೊಂದು ಮಿರರ್ಸ್ ಇಂದ ನಮ್ಮ ರೂಪ ತುಂಬಾ ಸಾವಿರಗಟ್ಲ ಕಾಣಿಸುತ್ತಲ್ವಾ, ಆ ಥರ ನನ್ನ ಬಾಡಿಯಿಂದ ನಿಮ್ಮ ನಂಬರ್. ಓಕೆ, ಪ್ಲೀಸ್ ಡೋಂಟ್ ಚಾಟ್ ಮೀ, ಯಾಕಂದ್ರೆ ಆ ಫ್ಲೋನಲ್ಲಿ ಕಟ್ ಆಗ್ಬಿಡುತ್ತೆ. ಪ್ಲೀಸ್ Yes. ಮ್ಯಾಮ್ ಚಾಟ್ ಬಾಕ್ಸ್ ಕ್ಲೋಸ್ ಮಾಡಿ. ಯಾ, ಜಸ್ಟ್ ಅಮೌಂಟ್ ವೇರ್ ವಿ ಆರ್, ಎಲ್ಲಿದ್ದೀವಿ? ಮಹಾವತಾರ್ Yes. ಬಾಬಾಜಿ ಹತ್ರ ಇದೀವಲ್ವಾ. ಮಹಾವತಾರ್ ಬಾಬಾಜಿ ಹಂಗೆ ತೋರ್ಸೋಷ್ಟ್ರಲ್ಲಿ ಎಲ್ಲಾ ಬಾಡೀಸು ಕೊಟ್ಬಿಟ್ಟಿದ್ವಿ. ನಮ್ಗೆ ಗೊತ್ತಿಲ್ಲ ನನ್ನ ಬಾಡಿನಲ್ಲಿ ಇಷ್ಟು ಸಾವಿರಗಟ್ಲೆ ಬಾಡೀಸ್ ಇದೆಯಾ ಅಂತ ಅನ್ಕೊಂಡು, ಸರಿ ಆಯ್ತು ಅಂತ ನಾನು ಈ ಬಾಡೀಸ್ ಎಲ್ಲ ಯೂನಿವರ್ಸಲ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ಬಿಟ್ಟಿದ್ದೆ. ಆಮೇಲೆ ಬಾಬಾಜಿ ಬಂದು ಅವತ್ತು ಜೂಮಲ್ಲಿ ವಿತ್ ಥರ್ಡ್ ಐ ಮಾಸ್ಟರ್ಸ್ 3 ಜನ, 300 ಮೆಂಬರ್ಸ್ ಅಲ್ಲಿ ಓನ್ಲಿ 3 ಮೆಂಬರ್ಸ್ ಓನ್ಲಿ ಹ್ಯಾವಿಂಗ್ ದಟ್ ಎಕ್ಸ್ಪೀರಿಯನ್ಸ್. ಸೊ ಬಾಲಕೃಷ್ಣ ಸರ್ ಹೇಳಿದ್ರು, ಇವತ್ತು ಯಾರಿಗೆ ಎಕ್ಸ್ಪೀರಿಯನ್ಸ್ ಇದು ಬಂದಿದೆ ಬಾಬಾಜಿ ಬಾಡಿ ಕೊಡಬೇಕು ಅನ್ನುವಾಗ ಹ್ಯಾಂಡ್ ರೈಸ್ ಮಾಡಿ ಅಂದ್ರೆ ನಾನು ಮಾಡಿದೆ. ಅವಾಗ ಏನಾಯ್ತು ಅಂದ್ರೆ ಮಿರಾಕ್ಯುಲಸ್ ಆಗಿ ಬಾಬಾಜಿ ಬಂದು ನಂಗೆ ಕೇಳಿ, ನಿಂಗೆ ಏನನ್ನ ಗೊತ್ತಾಗ್ತಾ ಇದೆಯಾ, ಇರೋ ಬಾಡೀಸ್ ಎಲ್ಲ ಕೊಟ್ಬಿಡ್ತಾ ಇದೆ ಅಂದ. ಹ್ಞೂ ಹೌದು, ಈ ಜೀವನ ನಡೆಸಕ್ಕೆ ಈ ಒಂದು ಬಾಡಿ ಸಾಕಲ್ಲ, ಅದಕ್ಕೆ ಕೊಟ್ಬಿಟ್ಟಿದೆ ಅಂತ ಹೇಳಿದ್ರೆ, ಅವಾಗ ಬಾಬಾಜಿ ಬೋಡೌನ್ ಆಗಿ, ನೀನು ಇವತ್ತು ಮಾಡ್ತಾ ಇರೋ ಈ ಸ್ಯಾಕ್ರಿಫೈಸ್ಗೆ ಈ ಶ್ರೀಕಾಂತ್ ಈ ಶರೀರದಲ್ಲಿ ಇರೋ ತನಕ ಈ ಬಾಡಿಗೆ ಏನೇ ಆದ್ರೇನು ಐ ಆಮ್ ದ ರೆಸ್ಪಾನ್ಸಿಬಿಲಿಟಿ. ಯಾವತ್ತು ಏನನ್ನ ನಿನ್ಗೆ ಹುಷಾರಿಲ್ಲ ಅಂದ್ರೇನು ಬಾಬಾಜಿ ಅಂತ ಕರಿ ಸಾಕು, ನಾನಿದ್ದೀನಿ ಅಂತ ಬಾಬಾಜಿ ಹೇಳಿದ್ದಾರೆ. ಓ ಸರಿ ಆಯ್ತು ಅಂತ. ಬಟ್ ವೆನ್ ಬಾಬಾಜಿ ಈಸ್ ನೀಲ್ ಡೌನ್, ನನಗೆ ಅಷ್ಟು ದೊಡ್ಡ ದೊಡ್ಡ ಮಾಸ್ಟರ್ಸ್ ಯಾಕೆ ಹಿಂಗೆ ನೀಲ್ ಡೌನ್ ಆಗ್ತಾರೆ ಅನ್ನೋದು ನನಗೆ ಗೊತ್ತಾಗಿಲ್ಲ. ಬಟ್ ಐ ಗಾಟ್ ಸೋ ಮಚ್ ಆಫ್ ಟಿಯರ್ಸ್. ಸರಿ ಆಯ್ತು ಅಂತ. ನಿಮ್ಗೆ ಗೊತ್ತಲ್ಲ, ಬರ್ತಿನ್ನ ಅಷ್ಟು ರೋಗಗಳು ಇಟ್ಕೊಂಡಿರೋ ನಾನು, ಆಫ್ಟರ್ ಬಾಬಾಜಿ ಪ್ರಾಮಿಸ್ ಆಗಿದ ಮೇಲೆ ನನಗಂತೂ ಯಾವ ರೋಗನೂ ಇಲ್ಲ. ಯಾವತ್ತನ್ನ ಅಪ್ಪಿ ತಪ್ಪಿ ಚಿಕ್ಕ ಪುಟ್ಟ ಬಂದ್ರೆ ಮಾತ್ರ, ಬಾಬಾಜಿ ನೀ ಹೇಳ್ದೆ ತಾನೆ ನಂಗೆ ಕೆಂಬತ್ತಾ ಇದೆ ಹಿಂಗೆ ಹೇಳಿದ್ರೆ ಸಾಕು, ವಿತಿನ್ 5 to 10 minutes ಅಂಡ್ ವಿ ಹ್ಯಾವ್ ಡೂಯಿಂಗ್ ಆಫ್ ಸೋ ಮೆನಿ ಮೆಡಿಟೇಷನ್ಸ್. ನಮ್ಗೆ ಏನಾಗುತ್ತೆ ಅಂದ್ರೆ ಅವು ಚೇಂಜ್ ಅವರ್ ಬಾಡೀಸ್, ಲೈಟ್ ಬಾಡೀಸ್ ನಮ್ಗೆ ಆಕ್ಟಿವೇಟ್ ಆಗ್ತಾ ಇರುವಾಗ ಈ ಬಾಡಿ 2 ದಿವಸ ಎದ್ದೋಳಲ್ಲ, ಲಾಟ್ಸ್ ಆಫ್ ಸ್ಲೀಪ್, ಈ ತರ ತುಂಬಾ ನಮ್ಮಲ್ಲಿ ಬದಲಾವಣೆ ಆಗ್ತಾ. ಬಟ್ ಯಾವತ್ತೂ ನನಗೆ ಬಾಬಾಜಿ ಪ್ರಾಮಿಸ್ ಮಾಡಿದ ಮೇಲೆ ನನ್ನ ಬಾಡಿಗೆ ಇಷ್ಟು ತನಕ ನಾನು ಎಷ್ಟು ಲ್ಯಾಕ್ಸ್ ಹಾಸ್ಪಿಟಲ್ಗೆ ಸ್ಪೆಂಡ್ ಮಾಡಿದೀನಿ ಅಂದ್ರೆ ದೇರ್ ಈಸ್ ನೋ, ಅದು ಹೇಳೋದೇ ಬೇಡ. ಕಿಡ್ನಿ ಬಗ್ಗೆ, ಯೂಟ್ರಸ್ ಬಗ್ಗೆ, ಎವ್ರಿಥಿಂಗ್. ಯಾವತ್ತು ಹಾಸ್ಪಿಟಲ್ ಸುತ್ತು ಆ ಕಿಡ್ನಿ ಸ್ಟೋನ್ಸ್ ಅಂತೂ ಲೆಕ್ಕನೇ ಇಲ್ಲ. ಆಮೇಲೆ ಬಾಬಾಜಿ ಯಾವತ್ತು ನನಗೆ ಈ ಪ್ರಾಮಿಸ್ ಮಾಡಿದ್ರು, ಒಂದ್ ದಿವಸ ಅಂತೂ ನನಗೆ ಮಿಡ್ ನೈಟ್ ತುಂಬಾ ನೋವು ಬರೋಷ್ಟು ಶುರು ಆಯ್ತು.
ಆಫ್ಟರ್ ದಟ್ ಐ ಕಾಲ್ ಟು ಬಾಬಾಜಿ. ನನಗೆ ನೋವು ಶುರು ಆಗ್ತಾ ಇದೆ. ಬಟ್ ನನಗೇನಂದ್ರೆ ಬಾಬಾಜಿ ಮೇಲೆ ನಂಬಿಕೆ. ನನ್ನ ಮನೆಯಲ್ಲಿ ಮೆಡಿಟೇಷನ್ ಅಂದ್ರೆ ಅಷ್ಟೊಂದು ಏನು ಇಲ್ಲ, ನೀನೇನೋ ಒಂದು ಇದರಲ್ಲಿ ಇರ್ತೀಯ ಅಂತ. ಓ ಸರಿ ಆಯ್ತು, ಇವ್ರಿಗೆ ಏನಾರ ಹೇಳ್ಬಿಟ್ರೆ ಈಗ ಮತ್ತೆ ಇವ್ರು ಹಾಸ್ಪಿಟ್ಲಿಗೆ ಬೇರೆ ಕರ್ಕೊಂಡು ಹೋಗ್ಬಿಡ್ತಾರಂತ ನಾನು ಏನು ಮಾಡಿದೆ, ಹಾಲಲ್ಲಿ ಬಂದು ಸೈಲೆಂಟಾಗಿ ಮಲ್ಕೊಂಡು, ಬಾಬಾಜಿ ನನಗೆ ಕಿಡ್ನಿ ಸ್ಟೋನ್ ಬರ್ತಾ ಇದೆ, ಆಚೆಗೆ ನಂಗೆ ತುಂಬ ನೋವ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ ಅಂದರೆ ಮಿರಾಕ್ಯುಲಸ್ಲಿ ಸ್ಟೋನು ಹೆಂಗ್ ಹೋಗುತ್ತೆ, ಅದು ಕ್ವಾಂಟಿಟಿ ಏನು, ಯಾವ ಕಡೆಯಿಂದ ಹೆಂಗ್ ಹೋಗುತ್ತೆ ಅನ್ನೋದು ಕ್ಲಿಯರ್ಲಿ ಐ ಸಾ. ಸೊ ಆ ಥರ ಮಾಸ್ಟರ್ಸ್ ಒಂದ್ಸತಿ ನಮ್ಗೆ ಏನನ್ನ ಇದು ಕೊಟ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಸೊ ಆಮೇಲೇನು ನಾನು ಮಾಡಿರೋ ಕೆಲಸ ಏನು ಮಾಡ್ತಾ ಇದ್ದೀನಿ, ಇಷ್ಟೊಂದು ಆಸ್ಟ್ರಲ್ ಬಾಡೀಸ್ ಮಾಡಿ ಅಂತ ನೋಡಿದರೆ ಐ ಆಮ್ ಡೂಯಿಂಗ್ ಸೋ ಮಚ್ ಆಫ್ ವರ್ಕ್. ಒಂದ್ಸತಿ ಯೂನಿವರ್ಸಿಟಿ ಪ್ಯೂರ್ ಆ್ಯಂಡ್ ಪ್ಯೂರ್ ಆಗಿ ನಾವು ಸರೆಂಡರ್ ಆಗಿಬಿಟ್ರೆ, ಸಮ್ಟೈಮ್ಸ್ ಈಗ ನಾನು ಮಹಾಸಮಾಧಿಗಳಿರುತ್ತಲ್ವ, ಅದರಲ್ಲಿ ಹೋಗ್ಬಿಟ್ಟು ಅವ್ರು ಬೇಜಾನ್ ಇನ್ಫಾರ್ಮೇಶನ್ ಎಲ್ಲ ಇಡ್ತಾರೆ, ತುಂಬ ಯೋಗಿಗಳೆಲ್ಲ. ಅದನ್ನ ನನಗೆ ಮಾಸ್ಟರ್ಸ್ ಬರ್ತಾರೆ, ಯು ಹ್ಯಾವ್ ಎ ಎಲಿಜಿಬಿಲಿಟಿ ಅಂತ ಸಮಾಧಿ ಒಳಗಡೆ ಕಳಿಸ್ತಾರೆ, ಅಲ್ಲಿಂದ ಇನ್ಫಾರ್ಮೇಶನ್ ತಗೊಂಡು ನಾನು ಮಾಸ್ಟರ್ಸ್ ಕೊಡೋದು. ಹಾಗೆ ಸೋಲಾರ್ ಫ್ಲೆಕ್ಸ್ ಎರ್ತಿಗೆ ಹೊಡಿತಾ ಇರುತ್ತೆ, ಆ ಟೈಮ್ ಬರಲ್ಲ ನಮ್ಮ ಎತ್ತಿಗೆ ಸೋಲಾರ್ ಫ್ಲೆಕ್ಸ್ ಹೊಡಿತಾ ಇದ್ರೆ, ಸೊ ಅದನ್ನೆಲ್ಲ ಹೊಡಿತಾ ಇದ್ರೆ ಅದನ್ನೆಲ್ಲ ಎತ್ತಿಂದ ಒಂದು ಲೇಯರ್ ಆಗಿ ಬಂದು ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಮೈ ಆಸ್ಟ್ರಲ್ ಬಾಡೀಸ್ ಎಲ್ಲಾನು ಎಷ್ಟು ಹೋಲ್ ಆಗ್ಬಿಡುತ್ತೆ ಅಂದ್ರೆ, ಅವು ಎಷ್ಟೊಂದು ಯೂಟ್ಯೂಬ್ ಇದೆಯಾ, ಐ ವಾಂಟ್ ಲಿಸನ್. ಓಕೆ, ಎಷ್ಟೊಂದು ಆ, ನನ್ನ ಆ ಒಂದು ಆಸ್ಟ್ರಲ್ ಬಾಡೀಸ್ ಹೋಲ್ ಆಗಿ ಆಗಿರುತ್ತೆ. ದೆನ್ ನನಗೆ ಗೊತ್ತಿಲ್ಲ, ಪತ್ರಿ ಸರ್ 3 hours ಮೆಡಿಟೇಷನ್ ಪೌರ್ಣಮಿ ದಿವಸ ಯಾಕೆ ಮಾಡಬೇಕು ಅಂತ. ಆಮೇಲೆ ನೋಡಿದ್ರೆ ಸುತ್ತು ಈ ಆಸ್ಟ್ರಲ್ ಬಾಡೀಸ್ ಎಲ್ಲ ಪರ್ಚ್ಕೊಂಡ್ಬಿಟ್ಟು ಪೌರ್ಣಮಿಯಿಂದ ಬರೋ ಎನರ್ಜೀಸಿಂದ ನನ್ನ ಇಡೀ ಬಾಡೀಸ್ ಎಲ್ಲ ಕ್ಲಿಯರ್ ಆಗಿ ಮತ್ತೆ ರೀವರ್ಕ್ ಮಾಡುತ್ತೆ. ಸೊ ಈ ತರ ನಾನು ಆಸ್ಟ್ರಲ್ ಬಾಡೀಸ್ ಕೊಟ್ಟಿದ್ದೀನಿ, ಬಟ್ ಅವು ಎಲ್ಲ ಈ ತರ ಹೋಲ್ ಆಗೋತೆ ಇವೆಲ್ಲ ಆಗೋತೆ ಅನ್ನೋ ವಿಷಯ ನನಗೂ ಗೊತ್ತಿಲ್ಲ. ಇದು ಆಕ್ಚುಲಿ ಬಾಬಾಜಿ ಬಗ್ಗೆ. ನೌ ವಿ ವಿಲ್ ಗೋ ಟು ದ ಪತ್ರಿ ಸಾರ್ ಜೊತೆಲಿ ನನಗಿರೋ, ಯಾಕಂದ್ರೆ ನನ್ನ ಜರ್ನಿ ಕಣ್ಮುಚ್ಕೊಂಡ್ರೆ ಬೇಜಾನಿದೆ, ನಾನು ಎಷ್ಟು ಕವರ್ ಮಾಡಿದಿರೋ ನನಗೆ ಗೊತ್ತಿಲ್ಲ. ಪತ್ರಿ ಸರ್ ಬಗ್ಗೆ ಮಾತಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು, ಯಾಕಂದ್ರೆ ಇವಂತೂ ಇಷ್ಟು ಇದಾವೆ. ಪತ್ರಿ ಸರ್ ಬಗ್ಗೆ ನೋಡಿದ್ರೆ, ನಾನು ಕತ್ತಲಲ್ಲಿ ಪಿರಮಿಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಇಟ್ಸ್ ಇನ್ 6 years ಬಿಫೋರ್ ಅನ್ಸುತ್ತೆ. ಸೊ ಐ ವಾಂಟ್ ಟು ಮೆಟ್ ಪತ್ರಿ ಸರ್. ಆ ಟೈಮಿಂಗಲ್ಲಿ ನಾನು ಬ್ಯಾಂಗ್ಳೂರಿಂದ ಹೋಗ್ತಾ ಇದ್ದೀನಿ. ನನಗೆ ಕರೆಕ್ಟಾಗಿ ಕತ್ತಲ್ ಹೋಗೋಷ್ಟರಲ್ಲಿ ಆ ಟೈಮಿಗೆ ಎಲ್ಲಿ ರೂಟು ಅದು ಅಷ್ಟೇನೂ ಇಲ್ಲ. ಸೊ ನಾವು ಕೇಳ್ಕೊಂಡು ಹೋಗ್ತಾ ಇರೋದು. ಅವಾಗ ಒಬ್ಬರು ಶಿವನ ವೇಷದಲ್ಲಿ ಇದ್ದುಬಿಟ್ಟು ನೀನು ಹೋಗೋ ದಾರಿ ಇದು ಅಂತ ತೋರಿಸಿದ್ದಾರೆ. ಓ ಯಾರೋ ಬಿಡು, ಆಂಜನೇಯ ಸ್ವಾಮಿ ವೇಷ ಹಾಕೊಂತಾರೆ, ಇಲ್ಲ ಶಿವನ್ ವೇಷ ಹಾಕೊಂತಾರೆ, ಆ ಥರ ಇರ್ತಾರಲ್ಲ ಅಂತ ಅನ್ಕೊಂಡು ನಾನು ಲೈಟ್ ತಗೊಂಡಿದ್ದೀನಿ. ಮುಗ್ದೋಯ್ತು. ಆಮೇಲೆ ನಾನು ಪತ್ರಿ ಸರ್ ಹತ್ರ ಹೋಗಿದ್ದೀನಿ. ಪತ್ರಿ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡಿರೋದು, ಬಿಕಾಸ್ ನಾನು ಸ್ವಲ್ಪ ಪಬ್ಲಿಕ್ಗೆ ಬರಲ್ಲ. ಹೋಗೋಷ್ಟರಲ್ಲಿ ಪತ್ರಿ ಸರು ಅಲ್ಲಿ ಹೋಗೋಷ್ಟರಲ್ಲಿ ಅದು ಹಿಂಗೆ ಹಿಂಗೆ ಪ್ರೆಸ್ ಮಾಡಿಸ್ಕೊಂತ ಇದ್ದಾರೆ. ನಾನು ಓಪನ್ ಆಗೇ ಮಾತಾಡ್ತೀನಿ, ಐ ಆಮ್ ಎ ಎಜುಕೇಟೆಡ್ ಪರ್ಸನ್. ಏನ್ ಇವ್ರು ಧ್ಯಾನ ಅಂತ ನೋಡ್ಬಿಟ್ಟು ಈ ತರ ಎಲ್ಲ ಹೆಣ್ಮಕ್ಳ ಕೈಯಲ್ಲಿ ಮಾಡಿಸ್ಕೊಂತ ಇದ್ದಾರೆ, ಇವ್ರು ಎಂತ ಗುರು ಅಂತ ನಾನು ನಿಜವಾಗ್ಲೂ ಬೇಜಾರು ಮಾಡ್ಕೊಂಡೆ. ಆಮೇಲೆ ನನ್ನ ಹಸ್ಬೆಂಡ್ ನೋಡ್ಬಿಟ್ಟು, ಇನ್ನೊಂದ್ಸತಿ ಪತ್ರಿ ಸರ್ ಅಂತ ನೀನು ಆ ಕಡೆ ಹೋದ್ರೆ ನಾನಂತೂ ಪತ್ರಿ ಸರ್ ಹತ್ರ ಬಿಡಲ್ಲ ಅಂತ ಬೈದು ಬಿಟ್ರು. ಈವನ್ ನನಗೂ ಇಷ್ಟ ಆಗಿಲ್ಲ. ದೆನ್ ಅಲ್ಲಿ ಇಡೀ ಕರ್ತಾಲ್ ಕಮಿಟಿ ಮೆಂಬರ್ಸ್ ದೊಡ್ಡವರೆಲ್ಲ ಇದ್ದಾರೆ, ಒಂದು 10 ಜನ ಲೇಡೀಸು ಹಿಂಗೆ ಹಿಂಗೆ ಮಾಡ್ತಾ ಇದ್ದಾರೆ, ಪ್ರೆಸ್ ಮಾಡ್ತಾ ಇದ್ದಾರೆ. ದೆನ್ ನಾನು ಅಲ್ಲೆಲ್ಲ ಜಂಟ್ಸಿದ್ರು, ಒಂದೇ ಒಂದು ಚೈರ್ ಇತ್ತು, ಕೂತ್ಕೊಳ್ಳೋಣ ಅಂದ್ರೆ ಇಷ್ಟು ದೊಡ್ಡವರೆಲ್ಲ ಕೂತಿದ್ದಾರೆ, ಹೆಣ್ಮಕ್ಳೆಲ್ಲ ಕೆಳಗೆ ಕೂತಿದ್ದಾರೆ. ನಾನು ಹೋಗಿ ಚೈರಲ್ಲಿ ಕೂತ್ಕೊಂಡ್ರೆ ಏನ್ ಅನ್ಕೊಂತಾರ ಅಂತ ಮೇತಗೆ ಹೋಗಿ ಚೇರ್ ಪಕ್ಕ ಕೂತ್ಕೊಂತ ಇದ್ರೆ, ಹೀಗೆ ಎದಳು ನೀನ್ ಅಲ್ಲಿ ಕೂತ್ಕೋ, ನೀನ್ ಅಲ್ಲೇ ಇರ್ಬೇಕು ಅಂತ ಹೇಳಿದ್ರು. ಆಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾರ.
ನಂಗೆ ಗೊತ್ತಿಲ್ಲ. ಆಮೇಲೆ ಆ, ಪತ್ರಿ ಸರ್ ಆ ಥರ ಡೀಪರ್ ಆಗಿ ನೋಡಿದ್ರೆ ನಮ್ಮ ಲೈಫ್ ಇದೆಲ್ಲ ಓಪನ್ ಆಗುತ್ತೆ ಅಂತಲ್ವಾ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆಮೇಲೆ ನಾನು US ಫೋನ್ ಮಾಡಿಬಿಟ್ಟು ನನ್ನ ಗುರುಗಳಿಗೆ ಹೇಳಿದೆ, ಹಿಂಗೆ ಪತ್ರಿ ಸರ್ ಏನು ಅಷ್ಟೊತ್ತು ಹಿಂಗೆ ನೋಡಿದ್ದಾರೆ ಹಂಗೆ ಅಂದೆ. ಇಲ್ಲ ಶ್ರೀಕಾಂತ್, ಹಂಗಾದ್ರೆ ನಿನ್ನ ಲೈಫ್ ಟರ್ನ್ ಅಂತ ಹೇಳಿದಾಳ. ಓ ಹೌದಾ, ಏನೋ ನನಗೆ ಆಮೇಲೆಯಿಂದ ಇನ್ನ ಲೈಫ್ ಎಷ್ಟು ಚೇಂಜ್ ಆಯ್ತು ಅನ್ನೋದು ಪತ್ರಿ ಸರ್ ನೋಡಿದ ಮೇಲೆ ಗೊತ್ತಾಗಿರೋದು. ಸೊ ಐ ಫೀಲ್ ವೆರಿ ಬ್ಯಾಡ್. ನನಗೆ ಪತ್ರಿ ಸರ್ ಇಷ್ಟ ಆಗಿಲ್ಲ. ಓಕೆ, ಅವರು ಇದು ಎಲ್ಲ ನನಗಿಷ್ಟ, ಧ್ಯಾನ ಇಷ್ಟ, ಎಲ್ಲ ಇಷ್ಟ. ಬಿಕಾಸ್ ಹ್ಯೂಮನ್ ಮೆಂಟಾಲಿಟಿ ಅಲ್ವಾ, ನೋಡಿರೋದನ್ನೇ ಕರೆಕ್ಟ್ ಅಂತ ಅನ್ಕೊಂತೀವಿ. ಆಮೇಲೆ ಪತ್ರಿ ಸರ್ ಹುಷಾರು ತಪ್ಪಿದ ಟೈಮಲ್ಲಿ ಅಮರ್ಕಂಟಲ್ಲಿ ಅವರು ಧ್ಯಾನ ಯಜ್ಞ ಶುರು ಮಾಡಿದ್ರು. ಸೊ ಹಿ ಕಾಲ್ ಮೀನ್ ಆಸ್ಟ್ರಲ್ಲಿ, ಶ್ರೀಕಾಂತಿ ನೀನು ಅಮರ್ಕಂಟಕ್ಕೆ ಬರ್ತೀಯಾ ಅಂತ ಕೇಳಿದರು. ಓಕೆ, ನನಗೆ ಇನ್ನೊಂದೇನಂದ್ರೆ, ಈ ಮಹಾವತಾರ್ ಬಾಬಾಜಿ ಕೆಲಸ ಫುಲ್ಲು ಹೇಳಿಲ್ಲ ನಾನು. ನಾನು ಮಹಾವತಾರ್ ಬಾಬಾಜಿ ಕೆಲಸ ಹೇಳಿಲ್ಲಲ್ಲ. ಬಾಬಾಜಿನಂತೂ ಸಿಕ್ಕಾಪಟ್ಟೆ ನಾನು ತಲೆ ತಿಂದ್ಬಿಡ್ತೀನಿ. ಹೆಂಗೆ ಅಂದ್ರೆ, ನನಗೆ ಡ್ರೈವಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. 10 ದಿವಸ ಹೇಳ್ಕೊಡೋರು 5-6 ದಿವಸಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ನನ್ನ ಗಂಡನ್ನ, ಬಾ ನೀನ್ ಕೂತ್ಕೊಳ್ಳಿ ಸ್ವಲ್ಪ ಡ್ರೈವಿಂಗ್ ಅಂದ್ರೆ, ಆಯಪ್ಪ ಅಂತೂ ಎದ್ರುಕೊಂಡು ನನ್ನ ಪಕ್ಕ ಡ್ರೈವಿಂಗ್ ಬರ್ತೀನಿ ಅಂದ್ರೆ ಕೂತ್ಕೊಳ್ಳಲ್ಲ. ಸರಿ ಆಯ್ತೀನಿ, ಯಾರು ಸಿಕ್ಕಲ್ಲ ಅಂತ ಬಾಬಾಜಿ ನನ್ನ ಬಾಡಿಗೆ ನೀತಾನೆ ಗ್ಯಾರಂಟಿ ಅಂತ ಹೇಳಿರೋದು, ನಾನು ಡ್ರೈವಿಂಗ್ ಮಾಡ್ತೀನಿ ಬಂದು ಕೂತ್ಕೊಳ್ಳಿ ಅಂತ ಹೇಳೋದು. ಅಷ್ಟೆಲ್ಲ ಸತಾಯಿಸ್ಬಿಡ್ತೀನಿ ನಾನು ಮಹಾವತಾರ್ ಬಾಬಾಜಿನ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕರ್ದ್ಬಿಡೋದೆ. ಸೊ ಈ ಕಾಟ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ ಅಂತ ಆಮೇಲೆ ಮಹಾವತಾರ್ ಬಾಬಾಜಿ ನನಗೆ ಕಾಸ್ಮಿಕ್ ವ್ಯಾಲಿ ಡೈರೆಕ್ಟರ್ ಬಂದು ಕೃಷ್ಣರಾವ್ ಸರ್ ಅಂತ ಒಬ್ರು ಇರ್ತಾರೆ. ಆವಾಗ ಯಪ್ಪನ್ನ ನನ್ನ ಕೈಯಲ್ಲಿ ಇಟ್ಟು, ಶ್ರೀಕಾಂತಿ ಬೆಳಗ್ಗೆಯಿಂದ ಬಂದಿರೋವೆಲ್ಲ ಹೊಟ್ಟೆ ತುಂಬ ಹಾಸ್ಟೆಲ್ ಎಕ್ಸ್ಪೀರಿಯನ್ಸ್, ಎಲ್ಲಿ ಹೇಳ್ಕೊಳ್ಳಿ. ನನ್ನ ಜನ ನಮ್ಮನೇಲಿ ಇರೋರು ನೋಡಿದ್ರೆ ಧ್ಯಾನಿಗಳು ಅಲ್ಲೇ ಅಲ್ಲ, ಬಟ್ ದೇ ಆರ್ ವೆರಿ ಪ್ಯೂರ್ ಹಾರ್ಟೆಡ್ ಪರ್ಸನ್ಸ್. ನನಗೆ ಕಣ್ಣು ಮುಚ್ಕೊಂಡ್ರೆ ಹುಚ್ಚಿಡ್ದು ಬಿಡುತ್ತೆ, ನಾನು ಹುಚ್ಚಲ್ಲಿ ಇದ್ದೀನ, ಇವರು ನಾರ್ಮಲ್ ಪ್ರಪಂಚದಲ್ಲಿ ಇದು ಇವ್ರು ಕರೆಕ್ಟ್ ಇದಾರ ಅಂತ. ಪಾಪ ಹಿಂಗಾಯ್ತು 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 ಅಂತ ಬೆಳಗ್ಗೆ ಕೂತಿಸ್ಕೊಂಡು ಬಾಬಾಜಿಗೆ ಹೇಳಿ ಹೇಳಿ ಆಮೇಲೆ ಈ ಅಪ್ಪನ್ ಕೊಟ್ಟಿದ ಮೇಲೆ ಸ್ವಲ್ಪ ಬಾಬಾಜಿ ಸುಧಾರಿಸ್ಕೊಂಡಿದ್ದಾರೆ. ಸೊ ಕೃಷ್ಣರಾವ್ ಸರ್ನ ನನ್ ಇದು ಪ್ರಾಮಿಸ್ ಮಾಡ್ಬಿಟ್ಟು, ಶ್ರೀಕಾಂತಿ ಜೊತೆಲಿ ನೀನೇ ಏನೆಲ್ಲ ಮಾಡ್ತಾಳೋ ಎಲ್ಲ ಇರಬೇಕು ಅಂತ ಆವಾಗ ನನ್ಗೊಂದು ಪರ್ಸನ್ ಪರಿಚಯ ಮಾಡಿದ್ರೆ, ಆವಾಗಿಂದ ನಮ್ಮ ಎಕ್ಸ್ಪೀರಿಯನ್ಸಸ್ಸು ಬ್ಯೂಟಿಫುಲ್ ಜರ್ನಿ. ಅವ್ರ ಜೊತೆಲಿ ಎಲ್ಲ ನಮ್ಮ ಲೈಫ್ ಹೆಂಗೆ ಅಂದರೆ, ಈಗ ನಮಗೆ ಸ್ಪಿರಿಚುವಾಲಿಟಿಗೆ ಬಂದಮೇಲೆ ಹೆಂಗೆ ಅಂದರೆ, ಎಲ್ಲರೂ ಹೇಳ್ತಾರೆ ನಮ್ಮ ಮೂಲಾಧಾರ ಚಕ್ರದಲ್ಲಿ ಭಯ ಇದೆ, ನಮ್ಮ ಸ್ವಾಧಿಷ್ಠಾನದಲ್ಲಿ ಸೃಷ್ಟಿ ಮಾಡ್ಕೊಳ್ಳೋಕೆ ನಿಮ್ಮ ಹತ್ರ ಇದಿಲ್ಲ, ತುಂಬಾನೇ ಹಳೆ ಜನ್ಮದೆಲ್ಲ ಇದೆ, ಮಣಿಪುರ ಚಕ್ರದಲ್ಲಿ ಅವಿದೆ ಇದೆ ಅಂತಾರಲ್ವಾ. ನಾರ್ಮಲಿ ನಾವು ಧ್ಯಾನ ಮಾಡ್ತಾ ಇರುವಾಗ ನಮ್ಮ ಬ್ಯಾಕ್ ಬೋನಲ್ಲಿ 12 ಸ್ಟೆಪ್ ಕಾಣಿಸುತ್ತೆ. ಇದ್ರ ಬಗ್ಗೆ 2 ಇಂಪಾರ್ಟೆಂಟ್ ಡೀಟೇಲ್ಸ್ ಇದೆ, ಹೇಳ್ತೀನಿ. ಸೊ ಆ 12ಅಲ್ಲಿ ನನಗೆ ಒಂದೊಂದು ಸ್ಟೆಪ್ಪು ಹತ್ತುತ್ತಾ ನಾವೊಂದು ಗ್ರೂಪ್ ಮಾಡಿಕೊಂಡು ಮೆಡಿಟೇಷನ್ ಮಾಡುವಾಗ, ಸೊ 3rd ಚಕ್ರ ಹತ್ರ ಬರೋಷ್ಟರಲ್ಲಿ ದೇ ಕೆಪ್ಟ್ ಸ್ಟೋನ್ ಹಿಯರ್ ಅಂಡ್ ನೀನು ಯಾರೇ ಜೊತೆಲಿ ಮಾತಾಡಿದ್ರೇನು ನಿನ್ನ ಪ್ರೀತಿಯಿಂದ ಬದಲಾವಣೆ ಆಗ್ತಾರಂತ ಮಾಸ್ಟರ್ಸ್ ಹೇಳಿರೋದು. ಆ ಥರ ನಾನು ಒಂದೊಂದು ಸ್ಟೆಪ್ಪು ಹತ್ತುತ್ತೀನೇಮೋ ಅನ್ಕೊಂಡೆ. ಕೃಷ್ಣ ಸರ್ ಜೊತೆಲಿ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಸಡನ್ಲಿ ಐ ವೆಂಟ್ ಇನ್ ಟು 11th ಸ್ಟೆಪ್ಪಿಂದ 12th ಸ್ಟೆಪ್ಗೆ ಹೋಗ್ಬಿಟ್ಟಿದ್ದೀನಿ. ಆ 12th ಸ್ಟೆಪ್ ನಮ್ಮ ಬ್ಯಾಕ್ ಬೋನ್ ಅಲ್ಲಿ ಸ್ಪಿರಿಚುವಲ್ ಸ್ಟೆಪ್ಸ್. ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಅದು ಯುಗಗಳಿಂದ ಆ ಒಂದು ಎನರ್ಜಿಗೋಸ್ಕರ ಕಾಯ್ತಾ ಇದ್ದೀನಿ. ಆ ಎನರ್ಜಿ ಹೆಂಗಿರೋತೆ ಅಂದ್ರೆ ಮೋಕ್ಷಕ್ಕೂ ಒಂದು ಮಾರ್ಗ. ಅದನ್ನ ನೋಡಿದ್ರೆ ನಮ್ಮ ಫಿಸಿಕಲ್ ಲೈಫ್ ಏನಂದ್ರೆ ಏನೂ ಇಲ್ಲ. ನಾನು ಆ 12th ಸ್ಟೆಪ್ಗೆ ಹೋಗ್ಬಿಟ್ಟು ನಾನು ಸರ್ ಹತ್ರ, ಹೀಸ್ ಇನ್ ಹೈದ್ರಾಬಾದ್, ಐ ಮೀನ್ ಬ್ಯಾಂಗ್ಳೂರ್, ನಾವು ಫೋನ್ ಕಾಲಲ್ಲಿ ಇದು ಮಾಡ್ಕೊತಾ ಇದ್ದೀವಿ. ದೆನ್ ನನಗೆ ಆ ಎನರ್ಜಿ ನೋಡೋಷ್ಟ್ರಲ್ಲಿ ಹೆಂಗೆ ಅನಿಸಿದೆ ಅಂದರೆ, ಐ ಕ್ಯಾನ್ ಗೋ, ನಾನು ಅಸೆಂಡ್ ಆಗೋ ಒಂದು ಎನರ್ಜಿ, ಈ ಬಾಡಿನೇ ಸಶರೀರವಾಗಿ ನಾನು ತಗೊಂಡು ಹೋಗ್ಬೋದು. ಆ ಥರ ಎನರ್ಜಿ ನಾನು ಸರ್ಗೆ ಹೇಳ್ಬಿಟ್ಟೆ, ನೋ ಸರ್, ಇದೀ ಲೈಫಲ್ಲಿ ಆಧ್ಯಾತ್ಮಿಕತೆನೇ ಇಷ್ಟು ಯುಗಗಳಿಂದ ನಾನು ಮಾಡ್ತಾ ಇದ್ರೆ ಸಿಕ್ಕಿರೋದು, ಐ ಡೋಂಟ್ ವಾಂಟ್ ಟು ಲಿವ್ ಇನ್ ಎರ್ತ್ ಅಂತ ಹೇಳ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿದೆ.
ನೋ 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 ಶ್ರೀಕಾಂತ್, ಯು ಕಾಂಟ್ ಗೋ, ಹಿಂಗೆಲ್ಲ ಹೋಗ್ಬಾರ್ದು ಅಂತ ಅವ್ರು ಹೇಳ್ತಾರೆ. ಬಿಕಾಸ್ ವೆನ್ ವಿ ಸಾದ ಎನರ್ಜಿಸ್ ಅನುಭವಮೇ ಜ್ಞಾನ ಅಂತ ಹೇಳ್ತಾರಲ್ಲ, ನಾವು ಅನುಭವ ಪಡ್ಕೊಳ್ಳುವಾಗ ಅದು ಗೊತ್ತಾಗುತ್ತೆ. ದೆನ್ ನಾನು 12th ಸ್ಟೆಪ್ಗೆ ಕಾಲು ಇಡ್ತಾ ಇದ್ದೀನಿ, ಅದು ಹೆಂಗಿರೋತೆ ಅಂದರೆ ಆ ಎನರ್ಜಿ. 11th ಸ್ಟೆಪ್ ಮೇಲೆ ನೋಡೋಷ್ಟರಲ್ಲಿ ಪತಿ ಸರು, ಪರಮಶಿವರು ಇವರೆಲ್ಲ 11th ಸ್ಟೆಪ್ ಮೇಲೆ ಕೂತಿದ್ದಾರೆ. ನಾನು ಕಾಲಿಡೋಕೆ ಮುಂಚೆ ಏನು ಇಷ್ಟು ಅದ್ಭುತವಾಗಿರೋ ಎನರ್ಜಿ ಇರುವಾಗ ಇವ್ರಿಗೇನು ಕೆಲ್ಸಗಳಿಲ್ವಾ? ಪತ್ರಿ ಸರ್, ಮಹಾವತಾರ್ ಬಾಬಾಜಿ ಮತ್ತೆ ಆ, ಪ ಪರಮಶಿವ ಇಲ್ಲಿ ಕೂತಿದ್ದಾರೆ ಅಂತ ನಾನು ಒಂದು ಕ್ಷಣ ಬ್ಯಾಕ್ಗೆ ಬಂದ್ಬಿಟ್ಟು ನಾನು ಅವ್ರ ಹತ್ರ ಹಾಸ್ಟೆಲ್ಲಿ ಮಾತಾಡ್ತಾ ಇದ್ದೀನಿ. ವೈ, ಯಾಕೆ ನೀವು ಇಲ್ಲಿ ಇದ್ಬಿಟ್ಟಿದ್ರೆ? ಅಷ್ಟು ಅದ್ಭುತವಾಗಿರೋ ಆ ಒಂದು ಮೋಕ್ಷಕ್ಕೆ ಮಾರ್ಗ ಇರೋ ಆ ಒಂದು 12th ಸ್ಟೆಪ್ ಬಿಟ್ಬಿಟ್ಟು ನೀವೆಲ್ಲ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ಅವಾಗ ನನಗೆ ಶಿವ ಹೇಳಿರೋದು, ಇಲ್ಲ ಶ್ರೀಕಾಂತಿ, ಇವಾಗ ಭೂಮಿ ಮೇಲೆ ಇರೋ ಪ್ರತಿಯೊಬ್ಬರು ಎಸೆಂಡ್ ಆಗೋ ಟೈಮ್ ಬಂದಿದೆ. ಯುಗ ಪರಿವರ್ತನದಲ್ಲಿ ಪ್ರತಿಯೊಬ್ಬರಲ್ಲಿ ಆಧ್ಯಾತ್ಮಿಕ ಇದರಿಂದ ವಿವೇಕನ ಆಗೋ ಟೈಮು ಇವರೆಲ್ಲ ಆಗೋ ತನಕ ಅಂತ ತುಂಬಾನೇ ಹೇಳಿದ್ರು. ಇಟ್ಸ್ ಆನ್ ಅಷ್ಟರಲ್ಲಿ, ಬಟ್ ದಟ್ಸ್ ಅಪ್ ಟು ಯು. ನೀನು ಹೋಗ್ತೀನಿ ಅಂದ್ರೆ ಇಲ್ಲಿ ಯಾರು ಸ್ಟಾಪ್ ಮಾಡೋರಿಲ್ಲ ಅಂತ. ಬಟ್ ನೀನು ಇದ್ರೆ ನಿನ್ನಿಂದಾನು ಒಂದು ಉಪಯೋಗ ಆಗುತ್ತೆ ಅಂತ ನನಗೆ ಹೇಳಿದ್ರೆ, ದೆನ್ ಓಕೆ, ಹಂಗಾದ್ರೆ ನನಗೆ ಯಾವಾಗ ಬೇಕಾದ್ರೇನು ನಾನು ವಿವೇಕನ ಹಾಕೋ ಟೈಮ್ ನನಗಿದೆ. ಸೊ ವೈ ಕಾಂಟ್ ಇವ್ರ ಜೊತೆಲಿ ನಾನು ಯಾಕೆ ಮಾಡಬಾರ್ದು ಅಂತ ಒಪ್ಕೊಂಡ್ಬಿಟ್ಟು ಕೆಳಗಡೆಗೆ ಬಂದಿದ್ರಿ. ಹಪ್ಪ, ಕೆಳಗಡೆಗೆ ಬಂದ್ಮೇಲೆ 1 ವಾರ ಅಳ್ತಾನೆ ಇದ್ದೀನಿ. ಬಿಕಾಸ್ ದಿಸ್ ಇಸ್ ದ ಎರ್ತ್ ಎನರ್ಜೀಸ್, ಲೈಕ್ ಒಂದ್ ದಿವಸ ಕೋಪ, ಒಂದ್ ದಿವಸ ಇದು, ಅಂಡ್ ದಟ್ ಫ್ರೀಕ್ವೆನ್ಸಿ ಎನರ್ಜೀಸ್ ಇಸ್ ಗುಡ್. ಇಲ್ಲ ಇಲ್ಲ ಇಲ್ಲ, ಇದು ನನ್ನ ಲೈಫ್ ಅಲ್ಲೇ ಅಲ್ಲ. ನಾನು ಸುಮ್ಮನೆ ಬ್ಯಾಕಿಗೆ ಬಂದ್ಬಿಟ್ಟಿದ್ದೀನಿ. ನಾನು ಹೋಗ್ತೀನಿ, ನನಗೆ ಇದು ಬೇಡ 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 ಅಂತ 1 ವಾರ ನನಗೆ ಟೈಮ್ ತಗೊಂಡಿದೆ ಎಗೇನ್ ನನ್ನ ಫಿಸಿಕಲ್ ಲೈಫ್ ಫೇಸ್ ಮಾಡೋಕ್ಕೆ. ಸೊ ಇದು, ಸೊ ಅಮರಕಂಠ ಹತ್ರ ಹೋಗ್ಬೇಕು ಇವಾಗ ನಾವು. ಪತ್ರಿ ಸರ್ ಅಮರಕಂಠ ಹತ್ರ ನನಗೆ ಕರೆದಿದ್ದಾರಲ್ವಾ. ನಾನು ಅನ್ಕೊಂಡಿದ್ದೆ ಅಲ್ಲ, ಪತ್ರಿ ಸರ್ ಯಾಕೆ ಹಿಂಗೆ 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 ಮಾಡಿಸ್ಕೊಂತಾರೆ, ಮತ್ತೆ ಅದು ನನಗೆ ತೋರ್ಸೋದು ಬೇಡವಾ? ಸೊ ಅಮರಕಂಠಕ್ಕಲ್ಲಿ ತುಂಬಾ ಯೋಗಿಗಳು ಧ್ಯಾನ ಮಾಡಿ 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 ಅವ್ರು ವಿವೇಕನ ಆಗ್ಬೇಕು ಅನ್ನೋ ಒಂದು ಇದರಿಂದ ದೇ ಲೆಫ್ಟ್ ದೇರ್ ಬಾಡೀಸ್, ಆತ್ಮಸೆಕಳಗಳು ಅಂತಾರೆ, ಆ ಥರ ಬೇಜಾನ್ ಬಿಟ್ಬಿಟ್ರು. ಅಂಡ್ ಎರ್ತ್ ಪೋರ್ಟಲ್ ಕನೆಕ್ಟ್ ಆಗೋ ಟೆಂಪಲ್ಸ್ ಕನೆಕ್ಟಿವಿಟಿಗೆ ಅಂತ ಪತ್ರಿ ಸರ್ ಅಲ್ಲಿ ಹೋಗಿರೋದು. ಅಷ್ಟು ಪತ್ರಿ ಸರ್ ತುಂಬಾ ವೀಕ್ ಆಗ್ಬಿಟ್ಟು ನನಗೇನಂದ್ರೆ ಚಪ್ಪಲ್ ತೆಗೆದ್ಬಿಟ್ಟು ಪಾದ ನೆಲೆ ಮೇಲೆ ಇಟ್ರೆ ಅಲ್ಲಿ ಏನಾಗುತ್ತೋ ಗೊತ್ತಾಗುತ್ತೆ. ಸೊ ಆ ಥರ ನೋಡಿದ್ರೆ ಪತ್ರಿ ಸರ್ ನನಗೇನಕ್ಕೆ ಕರೆದಿದ್ದಾರೋ ಅವ್ರನ್ನೆಲ್ಲ ಹೇಗೆ ಮೇಲೆ ಕಳಿಸ್ಬೇಕಂತ ನಾನು ಆ ವರ್ಕ್ ಮಾಡ್ತಾ ಇದ್ದೀನಿ. ಅಂಡ್ ಥೌಸಂಡ್ಸ್ ಆಫ್ ಯೋಗಿಗಳನ್ನೆಲ್ಲ ಕಲಿಸೋವಾಗ ನನ್ನ ಬಾಡಿ, ಇಫ್ ನಮ್ಮ ಮನೆಗೆ ಯಾರನ್ನ ಅಡುಗೆ ಊಟ ಮಾಡಕ್ಕೆ ಬಂದಿದ್ದಾರೆ, ನಮ್ಗೊಂದು 50 ಜನಕ್ಕೆ ಕೆಪಾಸಿಟಿ ಇದೆ, ಅಡುಗೆ ಮಾಡ್ತೀವಿ. ಓಕೆ, 100 ಮೆಂಬರ್ಸ್ ಬಂದಿದ್ದಾರೆ, ಮೇ ಬಿ ಒಂಚೂರು ಎನರ್ಜಿ ತಗೊಂಡು ಮಾಡ್ತೀವಿ, ರೈಟ್? ಅದೇ 500 ಮೆಂಬರ್ಸ್ ಬಂದ್ರೆ ಹೆಂಗಿರತ್ತೆ? ವಿ ಕಾಂಟ್ ಅಲ್ವಾ? ಆ ಥರ ಪತ್ರಿ ಸರ್ ಮಾಡ್ತಾ ಇರೋ ಕೆಲಸ ನನಗೆ ಒಂಚೂರು ಕೊಟ್ಟಿರೋದಕ್ಕೆ 3 to 5 days ನನ್ನ ಬಾಡಿ ಎದ್ದಿಲ್ಲ. ನನಗೆ ಆವಾಗ ಆ ಯಪ್ಪ ಏನ್ ಮಾಡ್ತಾ ಇದ್ದಾರ ಅನ್ನೋದು ನನಗೆ ಅನುಭವ ಪೂರ್ವಕವಾಗಿ ಆ ಟೈಮಿಂಗ್ ಅಲ್ಲಿ ಯಾರನ್ನ ಧ್ಯಾನಿಗಳು ಬಂದು ಒತ್ತಿದ್ರೆ ಆ ಎನರ್ಜಿಯಿಂದ ನಾವು ಹೆಂಗೆ ಸುಧಾರಿಸ್ಕೊಂತೀವಿ ಅನ್ನೋದು ನನಗೆ ಅವತ್ತು ಅನುಭವ ಪೂರ್ವಕವಾಗಿ ತಿಳ್ಕೊಂಡಿರೋದು. ಪತ್ರಿ ಸರ್ನ ಫಸ್ಟ್ ಟೈಮ್ ನನ್ಗೆ ಅನ್ಸಿದೆ, ಅಲ್ಲ, ಕಣ್ಣಿಂದ ನೋಡೋದು ಬೇರೆ, ಆ ಬ್ರಹ್ಮರ್ಷಿಗಳು ಒಳಗಡೆ ಮಾಡೋ ಕತೆಗಳೇ ಬೇರೆ. ಪ್ರತಿಯೊಂದು ಫಿಸಿಕಲೈಸ್ ಇಂದ, ಲಾಜಿಕ್ ಮೈಂಡ್ ಇಂದ ವಿ ಆರ್ ಡೂಯಿಂಗ್ ಅವರ್ ಜಡ್ಜ್ಮೆಂಟ್ಸ್ ಅಲ್ವಾ? ದೆನ್ ಅವಾಗ ನನ್ನಲ್ಲಿ ಬದಲಾವಣೆ ಆಗಿರೋದು. ಸೊ ಆಫ್ಟರ್ ದಟ್ ಪತ್ರಿ ಸರ್ ಮೇಲೆ ನನಗೆ, ಸಾರಿ ಸರ್, ನನಗೆ ಈ ಥರ ಎಲ್ಲ ಅನ್ಕೊಂಡೆ, ನೀವು ಮಾಡೋ ಕೆಲ್ಸಗಳು ನನಗೆ ಗೊತ್ತಿಲ್ಲ ಅಂತ. ಬಟ್ ನಿಜವಾಗ್ಲು ಪತ್ರಿ ಸರ್ನ ಅವಾಗ ಹುಷಾರಿಲ್ಲ, ನಾನು ಅಮರಕಂಟಕಲ್ಲಿನೂ ಮೀಟ್ ಆಗಕ್ಕಾಗಿಲ್ಲ. ಬಟ್ ಸರ್ ಎಷ್ಟು ಕೇರ್ ತಗೊಂತಾರಂದ್ರೆ, ವಿ ಟಾಕ್ ಈಚ್ ಅದರ್ ಇನ್ ಆಸ್ಟ್ರಲ್ಲಿ. ಬಟ್ ನಾನು ಅವಾಗ ಸೆಕೆಂಡ್ ಡೇಗೆ ನನ್ನ ಬಾಡಿ ಫುಲ್ ಡ್ರೈನ್ ಆಗ್ಬಿಟ್ಟಿದೆ, ನನ್ನ ಬಾಡಿ ಎದ್ದಿತಾ ಇಲ್ಲ, ಐ ಗೆಟ್ ವಾಮಿಟಿಂಗ್ಸ್ ಎಲ್ಲ ಆಗ್ತಾ ಇದೆ. ಇದು ಮಹಾವತಾರ್ ಬಾಬಾಜಿ ನನಗೆ ಕೊಡೋ ಒಳಗಡೆ ಈ
ಈ ಕತೆ ನಡೆದಿರೋದು. ಸೊ ಪ್ಲೀಸ್, ನಾನು ಇನ್ನೊಂದು 4-5 ಟಾಪಿಕ್ ಇಂಪಾರ್ಟೆಂಟ್ ಇದೆ, ನನಗೆ ಟೈಮ್ ಕೊಡಿ. ಶಾಲ್ ಐ ಯಾ ಕಂಟಿನ್ಯೂ? ಎಸ್ ಮಾಸ್ಟರ್ಸ್ ಡೋಂಟ್ ಶಾಲ್ ಐ ಡಿಸ್ಟರ್ಬ್. ಕಂಟಿನ್ಯೂ ಮೇಡಮ್ ರೇವತಿ ಕೇಳ್ಕೊತಾ ಅವರೇ? ಇದ್ದಾರೆ. ಹ್ಯಾಂಡ್ ಇಲ್ಲ, ಅಪ್ ಕಂಟಿನ್ಯೂ ಮಾಡಿ ಮಾಡ್ಬಿಟ್ರು. ಮ್ಯಾಮ್, ಕಂಟಿನ್ಯೂ ಮಾಡಿ. ಯು ಪ್ಲೀಸ್ ಕಂಟಿನ್ಯೂ ಮ್ಯಾಮ್, ಪ್ಲೀಸ್ ಕಂಟಿನ್ಯೂ. ಓಕೆ. ದೆನ್ ಎಲ್ಲಿದ್ದೀವಿ? ಅಮರಕಂಟಕಲ್ಲಿ ಇದೀವಲ್ವಾ? ಎಸ್, ಹಾ. ಇವರ್ ಇನ್ ಆ, ಅಮರ್ಕಂಠ. ಆಮೇಲೆ ಅಮರಕಂಟಕಲ್ಲಿ ಸರ್ ಬಂದ್ಬಿಟ್ಟು ಏನ್ ಊಟ ತಿಂತಾರೋ ಅದು ಶಿವಪ್ರಸಾದ್ ಸರ್ ಅಂತ ಸರ್ಗೆ ಒಂದು ಎಲ್ಲ ನೋಡ್ಕೊಳ್ಳೋರು ಒಬ್ರು ಇರ್ತಾರೆ. ಯಾಕಂದ್ರೆ ಸರ್ ಪರಿಸ್ಥಿತಿಗೆ ತಕ್ಕಂಗೆ ಅವ್ರು ಫುಡ್ ಕೊಡ್ತಾರೆ. ಅದು ಎಷ್ಟು ಗಂಜಿ ತರ ಇರುತ್ತೆ ಅಂದ್ರೆ ಆ ಬಾಡಿ ತಡ್ಕೊಳ್ಳೋ ತರ ಇರುತ್ತೆ. ನನಗೆ ಆ ಯಪ್ಪ ಬಂದ್ಬಿಟ್ಟು ಶ್ರೀಕಾಂತಿ ಪತ್ರಿ ಸರ್ಗೆ ಮಾಡೋ ಊಟ ನಿನ್ಗೆ ಕೊಡ್ತೀನಿ ಅಂತ ಹೇಳಿ ಪತ್ರಿ ಸರ್ಗೆ ಏನ್ ಕೇರ್ ತಗೊಂತ ಇದ್ರೆ ನನಗೂ ಅದೇ ಕೇರ್. ಆ ತರ ಯಾವ ಗುರುಗಳನ್ನ ನಮ್ನ ಅಷ್ಟ್ರಲ್ಲಿ ನೋಡ್ಕೊಂತಾರೆ? ದೆನ್ ಐ ರಿಯಲೈಸ್ ದಿಸ್ ಇಸ್ ದ ಲಾಜಿಕಲ್ ಮೈಂಡ್. ಆಲ್ವೇಸ್ ನಾವ್ ಏನ್ ಅನ್ಕೊಂತೀವಿ, ಫಿಸಿಕಲಿ ಅನ್ಕೊಂತೀವಿ. ವೆನ್ ವಿ ಅಗ್ರಿ ಫಾರ್ ದ ಹಾಸ್ಟೆಲ್ ಅಗ್ರಿಮೆಂಟ್ಸ್, ಪತ್ರಿ ಸರ್ ಅವರು ಊಟವನ್ನ ನನ್ನ ರೂಮಿಗೆ ಕಳಿಸಿರೋದು ಹೆಂಗೆ ಶಿವಪ್ರಸಾದ್ ಸರ್ ಜೊತೆಯಲ್ಲಿ. ದೆನ್ ಐ ರಿಯಲಿ ಶಾಕ್ ದಟ್. ಅಂಡ್ ಆಫ್ಟರ್ ದಟ್ ಪತ್ರಿ ಸರ್ ವೇಕೆಟ್ ಮಾಡೋ ಟೈಮ್ ಬಂತು. ಪತ್ರಿ ಸರ್ನ ಯಾವತ್ತೂ ನೋಡಿಲ್ಲ ಅಂತ ನಾನೇನ್ ಮಾಡಿದೆ, ಐ ಸ್ಟಾರ್ಟೆಡ್ ಹೈದ್ರಾಬಾದ್. ಅಟ್ಲೀಸ್ಟ್ ಲಾಸ್ಟ್ ಅಲ್ಲಿ ಆದ್ರೂ ಸರ್ನ ನೋಡೋಣ ಅಂತ ಅನ್ಕೊಂಡ್ರೆ ಐ ಆಮ್ ನಿಯರ್ಲಿ ಹೈದ್ರಾಬಾದ್. ನಾನಿನ್ನ ಸ್ಟೇಷನ್ ಅಲ್ಲಿ ಇಳಿದಿದ್ದೀನಿ. ಸರ್ನ ನೋಡೋಣ ಅಂದ್ರೆ ದೆನ್ ನಾನು ಕಣ್ಣು ಮುಚ್ಕೊಂಡ್ರೆ, ಶ್ರೀಕಾಂತಿ ನೀನು ಇವಾಗ ಇಲ್ಲಿ ಬರೋದ ಅವಶ್ಯಕತೆ ಇಲ್ಲ, ಯು ಹ್ಯಾವ್ ಟು ಗೋ ಫಾರ್ ಕಾಸ್ಮಿಕ್ ವ್ಯಾಲಿ ಅಂತ ಹೇಳಿದ್ದಾರೆ. ಸೊ ನಂಗೆ ಇಲ್ಲ ಸರ್ ಅಂತ ಹೇಳಿದ್ರೆ, ಇಲ್ಲ ನೀನು ಹೋಗ್ಲೇಬೇಕು ಅಂತ ಹೇಳಿರೋದು. ಸರಿ ಆಯ್ತು ಅಂತ ನಾನು, ಇನ್ನು ಸರ್ ಹೇಳಿದಾರೋ ಅಂತ ನಾನು ತಗೊಂಡು ಟಿಕೆಟ್ಸ್ ತಗೊಂಡು ಕಾಸ್ಮಿಕ್ ವ್ಯಾಲಿಗೆ ಸ್ಟಾರ್ಟ್ ಆಗಿದ್ದೀನಿ. ದೆನ್ ಐ ಹ್ಯಾವ್ ಟು ಚೇಂಜ್ 2 ಟ್ರೈನ್ಸ್, ಯಾಕಂದ್ರೆ ಇಮಿಡಿಯೇಟ್ ಅಲ್ವಾ. ಸೊ ಆ ಟೈಮಿಂಗ್ ಅಲ್ಲಿ ಸರ್ದು ಮಹಾಸಮಾಧಿ ಆಗ್ತಾ ಇರೋದು. ಆ ಟೈಮಿಂಗ್ ಅಲ್ಲಿ ನಂಗೆ ಸದಾನಂದ ಯೋಗಿ ಅವರು ಬಂದ್ಬಿಟ್ಟು, ಯಾಕೆ ನೋಡಿಲ್ಲ ಅಂತ ನಿಂಗೆ ಬೇಜಾರಾಯ್ತಾ ಅಂತ ಕೇಳಿರೋದು. ಪತ್ರಿ ಸರ್ ಮಹಾಸಮಾಧಿ ನೋಡಕ್ಕಾಗಿಲ್ಲ ಅಂತ. ದೆನ್ ಸರ್ ಸರಿ ಆಯ್ತು ಕಣ್ ಮುಚ್ಕೊ ಅಂದ್ರು. ನನಗೆ ಇಲ್ಲಿ ಯಾವುದು ರೈಲ್ವೆ ಸ್ಟೇಷನ್ ಅಲ್ಲಿ ಹ್ಯೂಜ್ ಸೌಂಡ್ ಇಲ್ಲಿ ಬರ್ತಾ ಇದೆ. ಸೆಕೆಂಡ್ ನಾನು ಚೇಂಜ್ ಮಾಡಬೇಕು ಟ್ರೈನು. ಸೊ ನನಗೆ ಅಷ್ಟು ಸೌಂಡ್ ಅಲ್ಲಿ ಅಲ್ಲೇ ಇದ್ದೀನಿ. ಸರಿ ಸರ್ ನಮ್ಮ ಮಹಾಸಮಾಧಿ ಹೇಗ್ ಮಾಡ್ತಾರೋ ನೋಡ್ತೀಯಾ ಅಂತ ಕೇಳಿದ್ರು. ಹ್ಞೂ ಸರಿ ಸರ್ ನೋಡ್ತೀನಿ ಅಂತ ಹೇಳಿದ್ರೆ, ಕೆಳಗಡೆ ರೌಂಡ್ ಅಲ್ಲಿ ಯಾರೆಲ್ಲ ಪತ್ರಿ ಸರ್ ಕೆಳಗಡೆ ವಾಕ್ ಮಾಡ್ತಾರೋ ಅವರಿದ್ದಾರೆ. ಅಂಡ್ ಯಾರು ಸ್ವಲ್ಪ ಜನ ಎವೇಕನಾಗಿ ಫುಲ್ ಫ್ಲೆಗ್ಜೆಡ್ ಆಗಿ ಪ್ಯೂರ್ ಹಾರ್ಟೆಡ್ ಆಗಿ ಕೆಲಸ ಮಾಡ್ತಾರೋ ಅವರು ಅಲ್ಲಿದ್ದಾರೆ. ಅಂದ್ರೆ ಲೆವೆಲ್ ಲಿಫ್ಟ್ ಮಾಸ್ಟರ್ ಆಗಿ ಆಗಿರೋರು. ಥರ್ಡ್ ಲೆವೆಲ್ ಅಲ್ಲಿ ಸದಾನಂದ ಯೋಗಿ ಅವರು, ಮತ್ತೆ ಗುರುಮಂಡಲಿಯ, ಮತ್ತೆ ಅದರ ನಮ್ಗೆ ಇಂಟರ್ ಗ್ಯಾಲಕ್ಟಿಕ್ ಫೆಡರೇಷನ್ ಇಂದ ಮಾಸ್ಟರ್ಸ್ ಎಲ್ಲ ಬಂದು ಆ, ಎಷ್ಟು ದೊಡ್ಡದಾಗಿ ಪತ್ರಿ ಸರ್ ಒಂದು ಚೈತನ್ಯ ಎಕ್ಸ್ಪ್ಯಾಂಡ್ ಆಗಿದೆ ಅಂದ್ರೆ, ಪತ್ರಿ ಸರ್ ಚೈತನ್ಯನ ತಿರುಗಿ ಅವರು ಮಹಾಸಮಾಧಿದಲ್ಲಿ ಇಡಬೇಕು ಅಂದ್ರೆ ಎಂಟೈರ್ ಈ ಒಂದು ವಿಶ್ವದಿಂದ ಅಷ್ಟೊಂದು ಆಸ್ಟ್ರಲ್ ಮಾಸ್ಟರ್ಸ್ ಬಂದು ಹಿಂಗೆ ಹಿಂಗೆ ಸಿಂಕ್ ಮಾಡ್ತಾ ಇದ್ದಾರೆ. ಯಾಕೆ ಇಷ್ಟು ಕಷ್ಟಪಟ್ಟು ಸರ್ ಒಂದು ಚೈತನ್ಯವನ್ನ ಹೀಗ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರು ಮಾಡಿರೋ ಒಂದು ಯೂನಿವರ್ಸ್ ಮಾಡಿರೋ ಆ ಒಂದು ಕೆಲಸದಿಂದ ಅವ್ರ ಎಕ್ಸ್ಪ್ಯಾನ್ಷನ್ ಅಷ್ಟಾಗಿದೆ. ಬಟ್ ಅವ್ರ ಮಹಾಸಮಾಧಿನಲ್ಲಿ ಅವರು ಒಂದು ಎನರ್ಜಿ ಕೂಡಿಡ್ಬೇಕು ಅಂದ್ರೆ ಥೌಸಂಡ್ಸ್ ಆಫ್ ಮಾಸ್ಟರ್ಸ್ ಬಂದು ಅದನ್ನ ಹಿಂಗ್ ಮಾಡ್ತಾ ಇದ್ದಾರೋ. ಸರಿ ಆಯ್ತು ನೀನು ಬಾ ಮಾಡು ಅಂತ ಸಿಂಕ್ ಮಾಡುವಾಗ ನಾನು ನೋಡಿದ್ದೀನಿ. ಆಮೇಲೆ ಅದನ್ನೆಲ್ಲ ಹಿಂಗೆ 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 ಮಾಡಿ ವೈಲ್ ಪತ್ರಿ ಸರ್ ಮಹಾಸಮಾಧಿನಲ್ಲಿ ಆ ಎನರ್ಜಿ ನೀಡುವಾಗ ಸದಾನಂದ ಯೋಗಿ ಅವರು ದೇ ಶೋಡ್ ಒಂದ್ ಸಿಂಬಲ್ ತೋರಿಸಿದ್ದಾರೆ. ಆ ಸಿಂಬಲ್ನ ಯಾರೇ ಆಗ್ಲಿ ಅವ್ರ ಎನರ್ಜಿನ ಇದ್ ಮಾಡಬಾರ್ದು ನೆಗೆಟಿವ್ ಆಗಿ ಅಂತ ಹೇಳಿ ಕ್ಲಿಯರ್ಲಿ ಆ ಸಿಂಬಲ್ ತೋರಿಸ್ಬಿಟ್ಟು, ನನ್ಗೆ ಯಾಕಂದ್ರೆ ಅಷ್ಟು ನೆನಪಿದೆ ಆ ಸಿಂಬಲ್, ಅದನ್ನ ಪ್ರೆಸ್ ಮಾಡಿ ಇಟ್ಟಿ. ಸೊ ಇದೊಂದು ಕತೆ. ಇವಾಗ ಸರ್ ಎಕ್ಸ್ಪೈರ್ಡ್ ಆಗುವಾಗ ಅವ್ರ ಚೈತನ್ಯ ಕರ್ತಾಲಲ್ಲಿ ಎಕ್ಸ್ಪ್ಯಾಂಡ್ ಆಗಿದೆ ಅಲ್ಲ. ಸೊ ನನಗೆ ಕಾಸ್ಮಿಕ್ ವ್ಯಾಲಿ ಕೆಲಸ ಅಪ್ಸಿದ್ದಾರೆ. ಕಾಸ್ಮಿಕ್ ವ್ಯಾಲಿ ಏನು ಅಂದ್ರೆ, ಇಂಟರ್ ಗ್ಯಾಲಾಕ್ಟಿಕ್ ಫೆಡರೇಷನ್ ಅಂಡರ್ ಇಡೀ ವರ್ಲ್ಡ್ ಅಲ್ಲಿ ಏನೇ ನಡೀತಾ ಇದ್ರೇನು ಅಲ್ಲಿ ಬಂದ್ಬಿಟ್ಟು
ಮೀಟಿಂಗ್ಸ್ ಆಗೋದು, ವಾಟ್ ಎವರ್ ಇಟ್ ಈಸ್, ಯಾವುದೇ, ಜಸ್ಟ್ ಎ ಮೂಮೆಂಟ್, ಆ, ಯಾವುದೇ ಕೆಲಸಗಳು ವರ್ಲ್ಡ್ ಅಲ್ಲಿ ನಡಿಬೇಕಾಗಿದ್ರೇನು ಆ ಇಂಟರ್ ಗ್ಯಾಲಕ್ಟಿಕ್ ಫೆಡರೇಷನ್ ಇರೋ ಜಾಗ ಅದು. ಒಂದ್ಸತಿ ಕಾಸ್ಮಿಕ್ ವ್ಯಾಲಿಯಿಂದ ಹೆಂಗ್ ಫೋಟೋ ತೆಗ್ದಿದ್ರೆ ಪತ್ರಿಸರ ಆರನೇ ಕ್ಯಾಮೆರಾನಲ್ಲಿ ಕ್ಯಾಪ್ಚರ್ ಆಗಿರೋದು. ಅಂದ್ರೆ ಆ ಇಡೀ ಒಂದು ಪ್ಲೇಸು ಪತ್ರಿಸರ್ ಸಮಕ್ಷದಲ್ಲಿ ಇರುತ್ತೆ. ಪತ್ರಿಸರ್ ಹೋಗುವಾಗ ನನಗೆ ಹೇಳಿರೋದು, ಅಲ್ಲಿ ಕಲಿಸಿರೋ ರೀಸನ್ ಏನು ಅಂದ್ರೆ, ಆ ಒಂದು ಕಾಸ್ಮಿಕ್ ವ್ಯಾಲಿನ ಪ್ರೊಟೆಕ್ಷನ್ಗೋಸ್ಕರ ಅಂತ ಅಪ್ ಟು 3 ಕಿಲೋಮೀಟರ್ಸ್ ಇಡೀ ಜಗತ್ತಿಗೆ ಕೆಲಸ ಮಾಡೋ ಅದ್ರಕ್ಕೋಸ್ಕರ ಅಂತೂ ಬಾಬಾಜಿ ಜೊತೆಯಲ್ಲಿ ನನ್ನ ಕೆಲಸ ಮಾಡೋಕ್ಕೆ ಅಲ್ಲಿ ಕಲಿಸಿರೋದು. ಸೊ ಇದು ಕಾಸ್ಮಿಕ್ ವ್ಯಾಲಿನಲ್ಲಿ ಮಹಾ ಅವತಾರ್ ಬಾಬಾಜಿ. ಯಾರು ಹಿಮಾಲಯಕ್ಕೆ ಹೋಗೋಕ್ಕಾಗಲ್ಲನ ಅವ್ರು ಅಲ್ಲಿಗೆ ಹೋಗಿ ಅಂತ, ನಾನೇ ಇಲ್ಲಿರ್ತೀನಿ ಅಂತ ಬಾಬಾಜಿ ಹೋಗಿ ಅಲ್ಲಿದ್ದಿರೋದು. ಆವಾಗಿಂದ ಹೆಂಗೆ ಅಂದ್ರೆ, ಅನ್ನಮಯ್ಯ ಮೂವಿನಲ್ಲಿ, ನನಗೆ ತೆಲುಗು ಗೊತ್ತು, ಒಂದು ಸುಮ್ಮನೆ ಓಡಾಡ್ತಾ ಇರೋ ಮಕ್ಕಳಿಗೆ ದೇವ್ರ ದರ್ಶನ ಸಿಕ್ಕಿದ್ರೆ ಹೇಗೆ ಟಚ್ ಆಗ್ಬಿಟ್ಟು, ನಾಗಾರ್ಜುನದೊಂದು ಮೂವಿ ಇದೆ, ಐ ಡೋಂಟ್ ನೋ, ನಿಮ್ಮ ಕನ್ನಡದಲ್ಲಿ ಯಾವ್ದನ್ನ ಮೂವಿ ನೋಡಿದ್ರೆ ಹೆಂಗೆಂಗೋ ಓಡಾಡ್ತಾ ಇರ್ತಾರೆ. ಅವ್ರಿಗೊಂದ್ಸತಿ ಆ ದೇವ್ರನ್ನ ಒರಿಜಿನಲ್ ರೂಪ ನೋಡುವಾಗ ಇನ್ನ ಪ್ರಪಂಚ ಇದಕ್ಕಂತೆ ಇಲ್ಲ ಅಂತ ಹೇಗೆ ನಾವು ಇದು ಆಗ್ಬಿಟ್ಟು ಅವ್ರ ಜೊತೆಲಿ ಇದ್ದು ಬಿಡ್ತೀವೋ, ಹಾಗೆ ನಂಗೆ ಮಹಾವತಾರ್ ಬಾಬಾಜಿ ಅವ್ರ ರಿಯಲ್ ರೂಪ ಆರ ಕಾಣಿಸುತ್ತೆ. ಬಾಬಾಜಿ ಮಾತಾಡ್ತಾರೆ, ಇದು ಅಲ್ಲ ನನಗೆ ಕಾಣಿಸಿರೋದು. ಬಾಬಾಜಿ ಅವ್ರ ಗೋಲ್ಡನ್ ಬಾಡಿಯಿಂದ ಹೆಂಗ್ ಇರ್ತಾರೋ, ಎಷ್ಟು ಬ್ಯೂಟಿಫುಲ್ ಆಗಿರ್ತಾರೋ, ಎಷ್ಟು ಮಕ್ಕಳು ಹುಟ್ಟಿದ ತಕ್ಷಣ ಪಳ್ಪಳ ಅಂತ ಇರ್ತಾರಲ್ಲ, ಆ ಥರ ಆ ಕಾಂತಿನ ನಾನು ಹೇಳಕ್ಕೆ ಆಗಲ್ಲ. ಆ ಥರ ಸೂಪರ್ ಆಗಿರ್ತಾರೆ. ಆವಾಗ ಕಾಸ್ಮಿಕ್ ವ್ಯಾಲಿಗೆ ವರ್ಕ್ ಮಾಡಕ್ಕಂತ ಪ್ರಾಮಿಸ್ ಮಾಡಿ ನಾನು ಇದ್ಬಿಟ್ಟಿರೋದು. ಸೊ ನನಗೆ ರೀಸೆಂಟ್ಲಿ 2 years ಬಿಫೋರು ಪರಮಶಿವ ಅಂತ ಹೇಳಿದ್ರೆ, ನಾನು ಶ್ರೀಕಾಂತ್ ಯೂಟ್ಯೂಬ್ ಚಾನಲ್ ಪಾಪ ನಮ್ಮ ಇನ್ನರ್ ಪವರ್ ಅವೇಕನಿಂಗ್ ಗ್ರೂಪ್ ಅಂತ ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಕನ್ನಡ ಹೇಗೋ ಇದ್ದಿರೋದು, ಅವ್ರ ಮೇಲೆ ಪ್ರಯೋಗ ಮಾಡಿ ಮಾಡಿ ಸ್ವಲ್ಪ ಇಷ್ಟು ಕನ್ನಡ ಬರ್ತಾ ಇದೆ ಅಂದ್ರೆ ಬಿಕಾಸ್ ಆಫ್ ಮೈ ಪಾರ್ಟಿಸಿಪೆಂಟ್ಸ್. ಅಂಡ್ ಆ ಥರ ಕಾಸ್ಮಿಕ್ ವ್ಯಾಲಿನಲ್ಲಿ ವರ್ಕ್ ಸ್ಟಾರ್ಟ್ ಆಗಿದ್ಮೇಲೆ ಅಲ್ಲಿ ಒಂದು ಮೆಗಾ ಪಿರಮಿಡ್ ಬರಬೇಕು ಅಂತ ಪತ್ರಿ ಸರ್ ಹೇಳಿರೋದು, ಮೊದಲೇ ಹೇಳಿರೋದು. ನಾನು ಒಂದ್ಸತಿ ತಿರುಪತಿ ಹೋಗುವಾಗ ವೆಂಕಟೇಶ್ವರ ಸ್ವಾಮಿ ನನ್ನ ಊಂಬಲ್ಲಿ ಒಂದು ಎನರ್ಜಿನ ಇಟ್ಟಿದ್ದಾರೆ. ಸೊ ನಾನು ಬೈ ಕಾರ್ ತಿರುಪತಿ ಹೋಗಿರೋದು. ಬಟ್ ವೆಂಕಟೇಶ್ವರ ಸ್ವಾಮಿ ಹೇಳಿದರೆ, ನೀನೇ ಇವಾಗ ಕಾಸ್ಮಿಕ್ ವ್ಯಾಲಿಗೆ ಹೋಗು ಅಂತ ಹೇಳಿದ್ದಾರೆ. ಸರಿ ಆಯ್ತು, ನೀವು ಹೋಗಿ ಅಂತೀರಾ, ನಾನು ಬಂದಿರೋದು ಬೈ ಕಾರು, ಐ ಕೇಮ್ ಫ್ರಮ್ ವಿತ್ ಮೈ ಫ್ಯಾಮಿಲಿ 12 ಮೆಂಬರ್ಸ್ ಜೊತೆಲಿ ಬಂದಿನಿ, ಈಗ ಇದ್ದಕ್ಕಿದ್ದಂಗೆ ಹೋಗು ಅಂದ್ರೆ ನಾನು ಹೆಂಗ್ ಹೋಗೋದು ಅಂತ ಕೇಳಿದ್ರೆ, ನಾನು 4 ಗಂಟೆಗೆ ಅನ್ಸುತ್ತೆ ಆ ಕೇಸ್ ಇರುತ್ತಲ್ಲ, ಅದರಿಂದ 5:30ಗೆ ಐ ಹ್ಯಾವ್ ಎ ಟ್ರೈನ್ ಫಾರ್ ಸಾಟರ್ಡೆ ಅವತ್ತು ಆಕ್ಚುಲಿ. ಇಲ್ಲ, ನಿನ್ಗೆ ಎಲ್ಲ ಅರೇಂಜ್ಮೆಂಟ್ ನಾನು ನೋಡ್ಕೊಂತೀನಿ ಅಂತ ಹೇಳಿದ್ರೆ, ಸರಿ ಆಯ್ತು ಅಂತ ತಿರುಪತಿಯಿಂದ ಇಳಿದು, ನಿಜವಾಗ್ಲು ಸಾಟರ್ಡೆ ಅದು ಹೆಂಗ್ ಟಿಕೆಟ್ ಸಿಕ್ತೋ ಗೊತ್ತಿಲ್ಲ, ಕೃಷ್ಣ ಸರ್ಗೆ ಫೋನ್ ಮಾಡಿ ಹೇಳಿದೀನಿ, ಸರ್ ಏನೋ ಗೊತ್ತಿಲ್ಲ, ವೆಂಕಟೇಶ್ವರ ಸ್ವಾಮಿ ಹೊಟೇಲಿ ಏನೋ ಎನರ್ಜಿ ಇಟ್ಟಿದ್ದಾರೆ, ಅದನ್ನ ಹೋಗಿ ಕಾಸ್ಮಿಕ್ ವ್ಯಾಲಿನಲ್ಲಿ ಇಳಿಸಿ ಅಂತ ಹೇಳಿದ್ದಾರೆ ಅಂದೆ. ಹ್ಞೂ ಸರಿ ಆಯ್ತು, ನಾನು ನೋಡ್ತೀನಿ ಅಂದ್ರೆ ಇಮಿಡಿಯೇಟ್ಲಿ ಅವ್ರಿಗೆ ಟಿಕೆಟ್ ಸಿಕ್ತು. ನಾನು ರಾತ್ರಿಗೆ ಎರ್ಲಿ ಮಾರ್ನಿಂಗ್ಗೆ ಕಾಸ್ಮಿಕ್ ವ್ಯಾಲಿನಲ್ಲಿ ಇದ್ದೀನಿ. ಆಮೇಲೆ ನೋಡಿದ್ರೆ ನನ್ನ ಹೊಟ್ಟೆನಲ್ಲಿ ತುಳಸಿ ಮಾತೆ ಅಂತ ಹೇಳ್ತಾರಲ್ಲ, ನಾವು ತುಳಸಿ ಪೂಜೆ ಮಾಡ್ತೀವಲ್ವಾ, ರಾಧಾಕೃಷ್ಣ ತುಳಸಿ ಮಾತೆ ಅಂತ ಹೇಳ್ತಾರಲ್ಲ, ತುಳಸಿನ ನನ್ನ ಹೊಟ್ಟೆನಲ್ಲಿ ಇಟ್ಟಿರೋದು. ಸೊ ಅವತ್ತು ನೆಕ್ಸ್ಟ್ ಡೇ ಫಿಸಿಕಲಿ ನಮಗೆ ಹೇಗೆ ಪೇನ್ಸ್ ಬರುತ್ತೆ, ಅದೇ ಥರ ನನಗೆ ನನ್ನ ಹೊಟ್ಟೆಯಿಂದ ಒಂದು ಮಗು ಆಚೆಗೆ ಬಂದಿರೋದು, ಆ ಒಂದು ಎನರ್ಜಿ ಆ ಭೂಮಿ ಒಳಗಡೆ ಹೋಗಿರೋದು ನಾನು ನೋಡಿದೆ. ಆಮೇಲೆ ನೋಡಿದ್ರೆ ರಾಧಾಕೃಷ್ಣ ಚೈತನ್ಯ ಮತ್ತೆ ಶ್ರೀರಾಮರು ಸೀತಾ ಮಾತಾ ಚೈತನ್ಯ ಮತ್ತೆ ಅಲ್ಲಿ ತುಳಸಿ ಮಾತೆ ಉದ್ಭವ ಆಗಿ ಈಗ 5th ಡೈಮೆನ್ಷನ್ಗೋಸ್ಕರ ಭೂಮಿ ಅಸೆಂಡೆಂಟ್ ಆಗಕ್ಕೋಸ್ಕರ ಅಂತ ಇವತ್ತು ಆ ಪಿರಮಿಡ್ ಭೂಮಿ ಮೇಲೆ ಬರ್ತಾ ಇದೆ ಅಂತ ಹೇಳಿರೋದು. ನಾನಾ ನೋಡಿದ್ರೆ ಫಿಸಿಕಲ್ಲಿ ಬೇಜಾನ್ ಕೆಲಸಗಳಲ್ಲಿ ಇದ್ದೀನಿ. ಇವಾಗ ಈ ಪಾಪು ಬರುವಾಗ ಮಾಸ್ಟರ್ಸ್ ಏನ್ ಹೇಳಿದಾರೆ ಅಂದ್ರೆ, ಈ ಪಾಪು ಎಲ್ಲಾ ಕೆಲ್ಸಾನು ಮಾಡ್ಕೊಂತಾಳೆ, ಆಸ್ ಎ ತಾಯಿಯಾಗಿ ನೀನು ಅನ್ಕಂಡೀಷನಲ್ ಲವ್ ಅಂತ ನಿನ್ಗೊಂದು ಗ್ರಿಡ್ ಕೊಡ್ತೀನಿ, ಆ ಗ್ರಿಡ್ ಮೇಲೆ ಕೂತ್ಕೊಂಡು ಮಾಡು ಅಂತ.
ನೀನೊಂದು ಧ್ಯಾನ ಆ ಗ್ರಿಡ್ಗೆ ತಗೊಂಡ್ ಮಾಡು, ಆ ತುಳಸಿ ಮಾತೆ ಏನ್ ಮಾಡ್ಬೇಕೋ ಅದ್ ಮಾಡ್ಕೊಂತಾಳೆ ಅಂತ ಹೇಳಿರೋದು. ಈ ವಿಷಯ ಓನ್ಲಿ ಡೈರೆಕ್ಟರ್ಸ್ಗೆ ಇಬ್ಬರಿಗೆ, ಕೃಷ್ಣ ಸರ್ಗೆ ನನಗೆ ಮಾತ್ರ ಗೊತ್ತು. ನನಗೆ ಫಿಸಿಕಲಿ ವರ್ಕ್ ಜಾಸ್ತಿ ಆಗ್ಬಿಟ್ಟಿದೆ, ಬ್ರೈಡಲ್ಸು ಅದು ಇದು ಅಂತ. ನಾನು ಆಸ್ ಎ ಫ್ಯಾಷನ್ ಶೋ ಜಡ್ಜ್ ಫಾರ್ ಸೌತ್ ಇಂಡಿಯಾ ಆ್ಯಂಡ್ ಈ ಬ್ಯಾಂಗ್ಳೂರ್ ಸಿಟಿಗೆ ಐ ಆಮ್ ಎ ಪ್ರೆಸಿಡೆಂಟ್ ಫಾರ್ ಬ್ಯೂಟಿ ಇಂಡಸ್ಟ್ರಿ. ಸೊ ನನಗಂತೂ ಹಲವಾರು ಕೆಲಸಗಳಿದೆ. ಏನಿದೆ ಈ ಪಾಪುನ್ ಬೇರೆ ಕೊಟ್ಬಿಟ್ರು, ದಿನ ಧ್ಯಾನ ಮಾಡಿ ಅಂತ ಇದ್ದಾರೆ. ಸಮ್ಟೈಮ್ಸ್ ಇನ್ ಶೆಡ್ಯೂಲ್ ಅಲ್ಲಿ ನಮ್ಗೆ ಆಗಲ್ಲ. ಸೊ ಆ ಟೈಮಿಂಗ್ ಅಲ್ಲಿ ನಮಗೆ ತೆಲುಗುದಲ್ಲಿ ಪೂರ್ಣಾತ್ಮ ಶ್ರೀಧರ್ ಸರ್ ಅಂತ ಅವ್ರ ಮಗಳು ನನಗೆ ಫಿಸಿಕಲ್ಲಿ ಕಾಲ್ ಮಾಡ್ಬಿಟ್ಟು, ಅಕ್ಕ ನಿನ್ನೆ ಮೆಡಿಟೇಷನ್ ಅಲ್ಲಿ ಬಂದ್ಬಿಟ್ಟು ಯಾರೋ ಚಿಕ್ಕ ಪಾಪುನ ನನ್ನ ಕೈಯಾಗ ಕೊಡ್ತಾ ಇದೆ, ನಾನು 1 ತಿಂಗಳಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ, ಮಧ್ಯ ಮಧ್ಯ ಬರ್ತೀನಿ, ಪಾಪುನ್ ಚೆನ್ನಾಗಿ ನೋಡ್ಕೊಂತ ನನ್ನ ಕೈಯಾಗ ಕೊಟ್ಟೋಗ್ತಾ ಇದೆ, ಯಾರ ಪಾಪು ಅಂತ ಫೋನ್ ಮಾಡಿದ್ದಾಳೆ. ಸರ್ ನನ್ನ ಹೊಟ್ಟೆಯಿಂದ ಬಂದಿರೋ ವಿಷಯ ನನಗೆ ಗೊತ್ತು, ಆಸ್ ಎ ಬೋರ್ಡ್ ಡೈರೆಕ್ಟರ್ಸ್ ಗೊತ್ತು, ಅಷ್ಟೇ 4 ಜನ ಗೊತ್ತು. ಆಮೇಲೆ ನೋಡಿದ್ರೆ ಇದು. ಸೊ ಈ ತರ ಸ್ಟೋರೀಸ್ ನೋಡಿದ್ರೆ ನನ್ನ ಹತ್ರ ಬೇಜಾನಿದೆ. ಅಂಡ್ ಇವಾಗ ಎಸೆನ್ಷನ್ಗೋಸ್ಕರ ನಾನು ತುಳಸಿ ಮೆಗಾ ಪಿರಮಿಡ್ಗೋಸ್ಕರ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಬಾಬಾಜಿ ನನಗೆ 3 ಸತಿ ಹೇಳ್ತಾರೆ 24 hours ಅಖಂಡ ಧ್ಯಾನ ಅಂತ. 2 years ಬಿಫೋರ್ ಐ ಥಿಂಕ್ ಪಾಪು ಬರುವಾಗ ಮಾಡಿದ್ದೀನಿ. ಮಧ್ಯದಲ್ಲಿ ನನಗೇನಂದ್ರೆ ಫಿಸಿಕಲ್ ಮನುಷ್ಯನ್ ನನಗೆ ಇಂಪ್ರೂವ್ಮೆಂಟ್ ತೋರಿಸಿ ನಾನು ಮೆಡಿಟೇಷನ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಆ ಥರ ನನಗೆ ಅಲ್ಲಿ ಡೆವಲಪ್ಮೆಂಟ್ ಇದ್ರೆ ಅದಕ್ಕೆ ತಕ್ಕಂಗೆ ಮಾಸ್ಟರ್ಸ್ ಮೆಸೇಜ್ ಕೊಡ್ತಾರೆ, ಅದಕ್ಕೆ ತಕ್ಕಂಗೆ ನಾನು 24 hours ಅಖಂಡ ಧ್ಯಾನ ಇಡ್ತೀನಿ. ಸೊ ಆ ಥರ ಸೆಕೆಂಡ್ ಅಖಂಡ ಧ್ಯಾನ ಕಂಪ್ಲೀಟ್ ಆಯಿತು. ನನಗೆ ಇವಾಗ 3 CR ಬೇಕಾಗಿರೋದು ಆ ಪಿರಮಿಡ್ಗೆ. ಆದರೆ ನಾನು ಮೊನ್ನೆ ಹೋಗ್ಬಿಟ್ಟು ಸೇತ್ ಮಹಾವಿಜ್ಞಾನದಲ್ಲಿ ಏನೂ ಇಲ್ಲ, ನನಗೇನು ಬೇಡ, ಈ ತುಳಸಿ ಮೆಗಾ ಪಿರಮಿಡ್ ಬಂದ್ಬಿಟ್ಟು ಎಲ್ಲರೂ ಅಸೆಂಡ್ ಆಗ್ಬೇಕು ಬಾಬಾಜಿ ಪ್ಲೀಸ್ ಅಂತ ಹೇಳಿದರೆ, ಬಾಬಾಜಿ ಬಂದು 3 ಕೇಳ್ದೆ ಅಲ್ಲ ನಾನು 4 ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಹೀಗೆ ದ ಮೆಸೇಜ್. ಆ್ಯಂಡ್ ಇಷ್ಟು ತನಕನೂ ಅಷ್ಟೇ, ನಾವು ಅಷ್ಟು ಜಾಸ್ತಿ ಏನೂ ಕೇಳಿಲ್ಲ. ಟಿಲ್ನ ಇಟ್ಸ್ 2.5 CR ಬಂತು. ಹೆಂಗ್ ಬಂತಂತಾನೆ ಗೊತ್ತಿಲ್ಲ. ಇಡೀ PSSM ಎಲ್ಲಾರು ಹೇಳ್ತಾರೆ ಕಾಸ್ಮಿಕ್ ವ್ಯಾಲಿ ಯಾರನ್ನೂ ದುಡ್ಡು ಕೇಳಲ್ಲ, ಆದ್ರೆ ದುಡ್ಡು ಹೆಂಗ್ ಬರುತ್ತೆ ಅಲ್ಲಿ ಕೆಲ್ಸಗಳು ಹೆಂಗ್ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ಆ ಥರ ಅಲ್ಲಿ ಎನರ್ಜಿನ ಮಾತ್ರ ನಾವು ಮಾಡೋಕ್ಕೆ ಮಾಡ್ತೀವಿ ಅಷ್ಟೇ. ಏನೋ ಒಂದು ಮಧ್ಯದಲ್ಲಿ ಮೀಡಿಯೇಟರ್ ಆಗಿ ನಮ್ಗೊಂದಿಷ್ಟು ಅದ್ಭುತವಾಗಿ ಅವಕಾಶ ಕೊಟ್ಟಿರೋದು. ಸೊ ಎವ್ರಿ ಟೈಮ್ ಬಾಬಾಜಿ ನನ್ನ ಜೊತೆಲಿ ಇರ್ತಾರೆ, 3 ಕೇಳಿದ್ರೆ 4 ಕೊಡ್ತಾರೆ. ಸೊ ಅದರಿಂದ ನಾವು ಈಸಿಯಾಗಿ ಏನೇ ಕೆಲಸ ಆದ್ರೇನು ಒಂದು ಸ್ಪಿರಿಚುವಲ್ಲಿ ಆ್ಯಂಡ್ ಫಿಸಿಕಲಿ ಎವ್ರಿಥಿಂಗ್. ಇವಾಗ ನನಗೆ ಹೆಲ್ತ್ ಚೆನ್ನಾಗಿದೆ. ಸೊ ನೇಮ್ ಅಂಡ್ ಫೇಮು ಏನೋ ಒಂದು ಮೂಲೆ ಚಿಕ್ಕ ಪಾರ್ಲಲ್ಲಿ ಇಟ್ಕೊಂಡು ನಾರ್ಮಲಿ 1-2 ಅಸಿಸ್ಟೆಂಟ್ ಇದ್ದಿರೋ ನಾನು ಇವತ್ತು 17 ಮೆಂಬರ್ಸ್ ಆಫ್ ಅಸಿಸ್ಟೆಂಟ್ಸ್ ಇದ್ದಾರೆ. ಆ್ಯಂಡ್ ವೆಡ್ಡಿಂಗ್ಸ್ಗೆ ಹೋದ್ರೆ ಎಲ್ಲರೂ ತಿಂಗಳಿಗೆ ಇಷ್ಟಂತ ಕಷ್ಟಪಡಬೇಕು, ಇಷ್ಟೇ ಲಿಮಿಟೆಡ್ ಸ್ಯಾಲ್ರಿ ಅಂತ. ನಾನು ಒಂದು ವೆಡ್ಡಿಂಗ್ ಹೋದ್ರೆ 50K to 1 lakh ಅರ್ನ್ ಮಾಡ್ತೀನಿ. ಸೊ ಏನೇ ಬೇಕಂದ್ರೇನು ಯೂನಿವರ್ಸ್ ಪಟ್ಟಂತ ಲಾಂಗ್ ಡ್ಯೂರೇಷನ್ ಬೇಕಾಗಿಲ್ಲ. ನಾವು ಯೂನಿವರ್ಸಿಗೆ ವರ್ಕ್ ಮಾಡಿದ್ರೆ ಹಂಗವರಂತೂ ಇನ್ನು ಅನ್ಸುತ್ತು ಅಷ್ಟು ಜನ ಇರ್ತಾರೆ, ಫ್ರೆಂಡ್ಸ್ ಆಗ್ಲಿ ಯಾವ್ದೇ ಆಗ್ಲಿ ಎಲ್ಲ. ಇನ್ನು ಹಾಸ್ಟೆಲ್ ಮಾಸ್ಟರ್ಸ್ ಪ್ರೀತಿ ಅಂತೂ ಹೇಳೋದ್ ಬೇಡ, ಹಾಸ್ಟೆಲ್ ವರ್ಕ್ಸ್ ಅಂತೂ ಅವ್ರ ಜೊತೆಲಿ ಅಷ್ಟು ಚೆನ್ನಾಗಾಗುತ್ತೆ. ಸೊ ಐ ಟ್ರೈ ಮೈ ಬೆಸ್ಟ್. ಇನ್ನ ತುಂಬಾ ಲಾಸ್ಟ್ ಅಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾರ್ಮಲಿ ನಮ್ಗೆ ಈ ಸ್ಪಿರಿಚುವಲ್ ಗ್ರೋತ್ ಅಲ್ಲಿ ಏನಾಗುತ್ತೆ, ಸಾರಿ ಯಾ ಸ್ಪಿರಿಚುವಲ್ ಗ್ರೋತ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬುಕ್ಸ್ ಅಲ್ಲಿ ನಮಗೆ ಅಹಂಕಾರ ಇರುತ್ತೆ, ದುಃಖ ಇರುತ್ತೆ, ಈ ತರ ಪಾಸ್ಟ್ ಲೈಫ್ ಇರುತ್ತೆ ಎಲ್ಲ ಹೇಳ್ತಾರೆ, ಎಲ್ಲ ಕಟ್ ಮಾಡ್ಕೊಂತೀವಿ. ಆದ್ರೆ ಇದು ಒಂದು ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್. ಪತ್ರಿ ಸರ್ಗೆ 24 hours ಅಖಂಡ ಧ್ಯಾನ ಬಾಬಾಜಿ ಹೇಳುವಾಗ ಐ ವೆಂಟ್ ಟು ಕತ್ತಾಲ್ ಸರ್ ಸಮಾಧಿ ಹತ್ರ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಿ, ಸರ್ ಈ ತರ ಪಿರಮಿಡ್ಗೋಸ್ಕರ ಧ್ಯಾನ ಮಾಡ್ತಾ ಇರೋದು, ಐ ವಾಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂತ ಹೋಗಿ ಧ್ಯಾನ 24 hours. ಅವತ್ತೇ ನಾನು 3 ವರ್ಷ ಹಿಂದೆ ಅಲ್ಲಿಂದ ಅಖಂಡ ಧ್ಯಾನ ಸ್ಟಾರ್ಟ್ ಆಯ್ತು ಅಂತ ತುಂಬಾ ಜನ ಹೇಳಿದ್ದಾರೆ. ಸೊ ಐ ಸ್ಟಾರ್ಟೆಡ್ ಮಾಡೇಕಂತ ಹೋದ್ರೆ ದೆನ್ ಪತ್ರಿ ಸರ್ ಬಂದ್ಬಿಟ್ಟು ಎಗೈನ್ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ನೌ ಅಂತ ಹೇಳಿದ್ರು. ಆಕ್ಚುಲಿ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಲ್ವಾ, ಎಲ್ಲ ಪ್ರತಿಯೊಂದು ಟೈಮಲ್ಲಿ ಹ್ಯಾಪಿಯಾಗೇ ಇಲ್ಲ. ಮಾಸ್ಟರ್ಸ್ ಹೆಲ್ಪ್ ಮಾಡ್ತಾರೆ, ಬಟ್ ಪ್ರತಿಯೊಂದು ಸಿಚುವೇಶನ್ ಅಲ್ಲಿ ನಮ್ಗೆ ಎಷ್ಟೊಂದು ಟೆಸ್ಟ್ಗಳು ಕೊಡ್ತಾ ಇರ್ತಾರೆ. ಇದು ಇಂಪಾರ್ಟೆಂಟ್ ನೀವು ತಿಳ್ಕೊಳ್ಬೇಕಾಗಿರೋದು. ನಮ್ಗೆ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದಕ್ಕೆ 7 ಚಕ್ರ ಅಂತ ಅನ್ಕೊಂತೀವಲ್ವಾ, ಅಲ್ಲ,
ಪ್ರತಿ ಚಕ್ರದಲ್ಲಿನೂ 7 ದಸೆ ಇರುತ್ತೆ. ಮೂಲಾಧಾರದಲ್ಲಿ 7 ದಸೆ, ಸ್ವಾಧಿಷ್ಠಾನ 7, ಮಣಿಪುರಕ 7. ಅನಾಹತ ಬರೋಷ್ಟ್ರಲ್ಲಿ ನಮಗೆ ರಾಮಾಯಣ ಶುರು ಆಗೋದು. ಹೆಂಗೆ ಅಂದ್ರೆ ತುಂಬಾ ಸಾಫ್ಟ್ ಆಗಿದ್ದು ಬಿಡುತ್ತೆ. ಆಮೇಲೆ ಯಾರೇ ಏನೇ ಕೇಳಿದ್ರೇನು ಕೊಡ್ತಾ ಇರೋದು. ಅವ್ರು ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಂದೊಂದು ಟೈಮಲ್ಲಿ ಫಿಸಿಕಲ್ ಲೈಫಲ್ಲಿ ಏನಾಗುತ್ತೆ ಅಂದ್ರೆ ಇದು ಒಂದು ಸಾಫ್ಟ್ ಆಗ್ಬಿಟ್ಟು ಧ್ಯಾನ ಮಾಡಿ 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 ಸೇ ನೋ ಹೇಳೋದು ಬರಲ್ಲ. ಸಮ್ ಟೈಮ್ಸ್ ಮಾಸ್ಟರ್ಸ್ ಹೇಳಿದ್ರೇನು ನಮ್ಗೆ ಸೇ ನೋ ಹೇಳಕ್ಕೆ ಬರಲ್ಲ. ಆ ತರ ನನಗೂ ಹಲವಾರು ಟೆಸ್ಟ್ಗಳು ಬಂದಿದೆ, ನಾನು ಇಲ್ಲ ಅಂತಲ್ಲ. ಇನ್ನು ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ನಾನು ಒಳ್ಳೆ ಸ್ಟೇಟಲ್ಲಿ ಇದೀನಿ, ಎಲ್ಲ ಹೈ ವರ್ಕ್ಸೇ ತಗೊಂತೀನಿ. ಶಂಬಾಲ ಮಾಸ್ಟರ್ಸ್ ಗಾಯತ್ರಿ ಮಾತಾ RK ಸರ್ ಬಂದ್ಬಿಟ್ಟು ಒಂದ್ಸತಿ ಕೇಳಿದರು, ಶ್ರೀಕಾಂತಿ ಯೂನಿವರ್ಸ್ಗೆ ಏನ್ ಕೊಡ್ತೀಯೋ ಕೊಡು ಅಂದ್ರೆ, ಆಯ್ತು ಏನ್ ಬೇಕೋ ಎಲ್ಲ ತಗೊಂಬಿಡಿ ಅಂತ ಹೇಳಿದೆ. ದಟ್ ಟೈಮ್ ಐ ಹ್ಯಾವ್ ಸೋ ಮಚ್ ಆಫ್ ಮನಿ, ನೇಮ್, ಫೇಮ್, ಎವ್ರಿಥಿಂಗ್ ಐ ಆಮ್ ಹ್ಯಾವಿಂಗ್, ಆಸ್ಟ್ರಲ್ ವರ್ಕ್ಸ್, ಇನ್ನೇನ್ ಬೇಕು ತಗೊಳ್ಳಿ, ಏನ್ ಬೇಕು ಅಂತ ಕೊಟ್ಬಿಟ್ಟಿದೀನಿ. ಅವೇರ್ನೆಸ್ ಆಗಿ ನಾವು ಎಷ್ಟು ಅರಿವೆ ಮೇಲೆ ಮಾತಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಮಾಸ್ಟರ್ಸ್ ಜೊತೆಲಿ. ಆಯ್ತು ಅಂತ ಆಮೇಲೆ ನಾನು ಕೊಟ್ಟಿದ ಮೇಲೆ ಏನಾಯ್ತು ಅಂದ್ರೆ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಯಾವ್ದೋ ಒಂದು ಸೈಟ್ ಬಂತು, ನಾವು ತಗೊಳ್ಳೋಣ ಅಂತ ಹೇಳ್ಬಿಟ್ಟು 30 lakhs ಕೈಲಿದ್ರೆ ಹಿ ಕಮಿಟೆಡ್ ಫಾರ್ 1,40,00,000. ಏನಕ್ಕೆ ಇದು ನನ್ ಮುಂದೆ ಬಂತೋ ಗೊತ್ತಿಲ್ಲ. ಆಮೇಲೆ ಎವ್ರಿಥಿಂಗ್ ಐ ಲಾಸ್ಟ್, ಗೋಲ್ಡ್, ಸಾಲ ಆಯ್ತು, ನೋ ಮೈಂಡ್, ಏನು ಕಾನ್ಸಂಟ್ರೇಷನ್ ಇಲ್ಲ, ಪ್ರತಿಯೊಂದು ಹೋಯ್ತು. ನನ್ನ ಬ್ಯಾಂಕ್ ಅಲ್ಲಿ ಈಚ್ ಎವ್ರಿ ಅಕೌಂಟ್ ಅಲ್ಲಿ 1 lakh ಕಮ್ಮಿ ಯಾವತ್ತಿರಲ್ಲ. ಬಿಕಾಸ್ ಐ ಆಮ್ ಎ ಅಬೆಂಡೆನ್ಸ್ ಗರ್ಲ್. ನಾನು ಯೂನಿವರ್ಸ್ ಮುದ್ಬಿಟ್ಟೆ ಅಂತ ಹೇಳ್ತೀನಿ. ಯಾವತ್ತು ಮಾ ಆದಿಪರಾಶಕ್ತಿನ ಕೇಳಿದ್ರೇನು ನಾನೊಂದು ಬಾಲ ತ್ರಿಪುರ ಸುಂದರಿ ತರ ಕೂತ್ಕೊಂತೀನಿ. ಪ್ರತಿ ಧ್ಯಾನನೂ ಅಷ್ಟೇ. ಏನೇ ಆದ್ರೇನೆ ಅಮ್ಮ ನನ್ನ ಜೊತೆಲಿ ಇದ್ದಾಳೆ ಅನ್ನೋ ಒಂದು ಇದಕ್ಕೆ ನಾನು ಅಷ್ಟು ಫುಲ್ಫಿಲ್ ಆಗಿರೋ ನಾನು ಒಂದು ಟೈಮಲ್ಲಿ 0 ಆಗಿದ್ದೀನಿ. ಆಮೇಲೆ ಅದು ಬೇರೆ ಕತೆ. 6 months ನಾನು ಟ್ರಬಲ್ ಆಗಿದ್ದೀನಿ. ಆಮೇಲೆ ಅದೇ ಸೈಟು ಅದೇ ಮನೆ ನನಗೆ 5 CR ಆಗಿರೋದು. ಅಂದ್ರೆ ಮಾಸ್ಟರ್ಸ್ ಆ ಟೈಮಲ್ಲಿ ನಿಂಗೆ ಟೆಸ್ಟ್ ಕೊಡ್ತಾರೆ. ಎಷ್ಟು ಟೆಸ್ಟ್ ಕೊಡ್ತಾರೆ ಅಂದ್ರೆ ನನ್ನ ಹತ್ರ ಏನಿದೆಯಲ್ಲ ತಗೊಂಬಿಡು ಅಂದಿರೋದಕ್ಕೆ ಈ ತಾಳಿ ಜೈನತ್ತೆ ಏನೂ ಇದ್ದಿಲ್ಲ. ಅಷ್ಟು KG ಬಂಗಾರ ಇದ್ದು, ಅಷ್ಟು ಮನಿ, ಅಷ್ಟು ಸ್ಟಾಫ್ ಇದ್ದು, 0 ಅಕೌಂಟ್ ನಂದು. ಹೆಂಗೆ ಅಂದ್ರೆ ನಾವು ಅರಿವೆ ಮೇಲೆ ಹೆಂಗೆ ನೋಡ್ಕೊಳ್ಬೇಕು ಅಂದ್ರೆ, ಸಮ್ಟೈಮ್ಸು ನೀನೊಂದು ದೊಡ್ಡ ಮಾಸ್ಟರ್ ಆಗಿ ಮುಂದಕ್ಕೆ ಹೋಗ್ತಾ ಇದೀಯ, ನಿನ್ ಕೊಂಬುಗಳು ಹೇಗೆ ಬೆಳೆದಿದೆ, ಯು ಹ್ಯಾವ್ ಟು ಚೆಕ್ ಯೋರ್ ಸೆಲ್ಫ್. ಒಂದು ಕ್ಲಾಸಸ್ಗೆ ಹೋಗ್ತೀವಲ್ವಾ, ವಾಟ್ ಈಸ್ ಅವರ್ ಬಾಡಿ ಲ್ಯಾಂಗ್ವೇಜ್, ನನ್ನೆಲ್ಲರೂ ಬಂದ್ಬಿಟ್ಟು ಮಾತಾಡಿಸ್ಬೇಕು, ಐ ಆಮ್ ಎ ಸೀನಿಯರ್ ಮಾಸ್ಟರ್ ಲೈಕ್ ದಟ್. ನಿನ್ನ ಒಳಗಡೆ ಏನೆಲ್ಲ ಆಧ್ಯಾತ್ಮಿಕ ಅಹಂಕಾರಗಳು ಬೆಳೀತಾ ಇರೋದು ಅನ್ನೋದು ನೋಬಡಿ ಕ್ಯಾನ್ ಟೆಲ್. ದಟ್ಸ್ ಅ ಮಿರರ್ ಟು ಅಸ್. ನಮ್ಗೆ ಸ್ಪಿರಿಚುವಾಲಿಟಿ ಅನ್ನೋದು 360 degrees ಅಲ್ಲಿ ಕತ್ತ ಮೇಲೆ ಸಾಮು ಅಂತ ಹೇಳ್ತಾರೆ. ಯಾವ ಮೂಲೆ ಟಚ್ ಮಾಡಿದ್ರೇನು ನಮ್ಗೆ ಕಟ್ಟಾಗುತ್ತೆ. ಹಂಗೆ ಮಡ್ಡಲ್ಲಿ ಇರೋ ಲೋಟಸ್ ತರ ಇರ್ಬೇಕು. ಸುತ್ತು ಹೆಂಗನ್ನ ಇರ್ಲಿ ಏನೂ ಅಂಟಿಸ್ಕೊಳ್ಳಲ್ಲ, ನಾವು ಬರ್ಬೇಕು. ಸ್ಪಿರಿಚುವಾಲಿಟಿ ಅನ್ನೋದು ಪಾದ ಇಟ್ಟೋ ತನಕ ಈ ಒಂದು ಫಿಸಿಕಲ್ ಲೈಫು ಸ್ವಲ್ಪ ಹೊತ್ತು ತಾಳ್ಮೆ ಮೇಲೆ ಖುಷಿಯಾಗಿರ್ಬೋದೇಮೋ. ನೆಕ್ಸ್ಟ್ ಲೈಫ್ ಸ್ಟಾರ್ಟ್ಸ್. ಎಷ್ಟು ಟೆಸ್ಟ್ಗಳಿರುತ್ತೆ, ನಾವೆಷ್ಟು ಅವೇರ್ ಆಗಿದ್ದೀವಿ. ಒಂದು ಪಿರಮಿಡ್ ಕಟ್ಟಕ್ಕೆ ಮಾಸ್ಟರ್ಸ್ ಕೊಟ್ಟಿದ್ದಾರೋ ಅಂದ್ರೆ ಅದನ್ನ ಎಷ್ಟು ಚೆನ್ನಾಗಿ ಪ್ಯೂರ್ ಆಗಿ ನಾವು ಯುಟಿಲೈಸ್ ಮಾಡ್ತಾ ಇದೀವಿ. ಎವ್ರಿಥಿಂಗ್ ಈಸ್ ಥಿಂಗ್. ಸ್ಪಿರಿಚುವಾಲಿಟಿನ ದುಡ್ಕೋಸ್ಕರ ಮಾಡ್ತಾ ಇದೀವಾ? ಸ್ಪಿರಿಚುವಾಲಿಟಿ ಹೆಸರಿಟ್ಕೊಂಡು ಯಾವ ಮಾಸ್ಕ್ ಹಾಕೊಂಡು ನಾವು ಧ್ಯಾನವನ್ನು ಮಾಡಿಸ್ತಾ ಇದೀವಿ? ಯಾವ ಮಾಸ್ಕ್ ಹಾಕೊಂಡು ಟೀಚರ್ ಆಗಿದೀವಿ? ಏನು ಯೂನಿವರ್ಸ್ಗೆ ನಾವು ಫುಲ್ ಫ್ಲೆಡ್ಜೆಡ್ ಆಗಿ ಪ್ಯೂರ್ ಆಗಿ ಕೆಲಸ ಮಾಡ್ತಾ ಇದೀವಿ ಅನ್ನೋದು. ಈಚ್ ಅಂಡ್ ಎವ್ರಿಥಿಂಗ್, ದ ಸಿಲೆಬಸ್ ಸ್ಟಾರ್ಟ್ಸ್ ಆಫ್ಟರ್ ದ ಜರ್ನಿ. ಫಿಸಿಕಲ್ ಲೈಫ್ ಚೆನ್ನಾಗ್ ಆಯ್ತು ಅನ್ನೋದು ಸ್ವಲ್ಪ ಬ್ರೇಕು. ವಾವ್, ನನಗೆ ತುಂಬಾ ಚೆನ್ನಾಗಿ ಧ್ಯಾನದಿಂದ ಆಯ್ತು ಅಂತಾರೆ. ಅದಕ್ಕೂ ಡಬಲ್ ನನ್ನಲ್ಲಿ ಕೊಂಬುಗಳೇನ್ ಬೆಳೆದಿದ್ಯಾ ಅನ್ನೋದು ಯಾರು ಹೇಳ್ಕೊಡಕ್ಕೆ ಸಾಧ್ಯನೇ ಅಲ್ಲ. ನಾವು ಮಾತ್ರ ತಿತ್ಕೊಳ್ಬೇಕು, ನಾವು ನಮ್ನ ಮಾತ್ರ ಸರಿ ಮಾಡ್ಕೊಳ್ಬೇಕು. ದಿಸ್ ಇಸ್ ದ ಥಿಂಗ್. ಐ ಡೋಂಟ್ ನೋ, ಐ ಟೇಕ್ ಟೂ ಮಚ್ ಆಫ್ ಟೈಮ್. Yes. ಥ್ಯಾಂಕ್ ಯು ಸೋ ಮಚ್ ರೇವತಿ ಗಾರು, ರೇವತಿ ಅವರೇ. Yes. Thank you so much, ma'am. Thank you very much. We'll invite you once again. Still, there are so many things remaining with you. Okay, masters. Okay. ಮಾಸ್ಟರ್ಸ್ ಅದ್ಭುತವಾದ ಒಂದು ಜ್ಞಾನ ಹಂಚಿಕೆಯನ್ನ ಪಡ್ಕೊಂಡ್ರಿ. ಬಹುಶಃ ಈ ತರದ್ದು ಈ ಮಂಡಲದಲ್ಲಿ ಪ್ರಥಮ ಬಾರಿ ಅಂತ ನಾನು ಅನ್ಕೊಂಡಿದ್ದೇನೆ.
ಇನ್ನೊಂದೇನು ಅಂತಂದ್ರೆ ಎಲ್ಲರೂ ಹೇಳ್ತಾರೆ ಧ್ಯಾನ ಮಾಡಿದಾಗ ಆನಂದ ಸಿಗ್ತದೆ ಅಂತ. ಇವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಆನಂದವಾಗಿ ಅವರೊಂದು ಎಕ್ಸ್ಪ್ರೆಷನ್ ಅವರೊಂದು ಹಂಚ್ಕೊಳ್ಳತಕ್ಕಂಥದ್ದು. ಇದೇ ಒಂದು ಒಂಥರ ದೃಢ ಅಂತ ಹೇಳ್ತೇವಲ್ಲ, ದೃಢೀಕರಣ ಮಾಡಿದ ಹಾಗೆ ಅಂತ ಹೇಳ್ಕೊಂಡು ನಮ್ಮ ಮಾಸ್ಟರ್ಸ್ ಬಹಳ ಕಾತುರರಾಗಿದ್ದಾರೆ. ಪೇಷಂಟ್ಸ್ ಅನ್ನ ಕಳ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಮೇಡಮ್ ರಿಕ್ವೆಸ್ಟ್ ಮಾಡ್ತಾ ಇದ್ರು, ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ, ಆದ್ರೂ ಮಾಡ್ತಾ ಇದ್ದಾರೆ. ಒಂದು ತಿಳ್ಕೊಳ್ಳಿ ಮಾಸ್ಟರ್ಸ್, ಮೇಡಮ್ ಏನ್ ಹೇಳಿದ್ದಾರೆ ಅದು ಸುಲಭವಾಗಿ ಬಂದದ್ದಲ್ಲ. ಅವ್ರದ್ದು ಚಿಕ್ಕ ವಯಸ್ಸಿನಲ್ಲೇ ಅವ್ರದ್ದು ಒಂದು ಓಂಕಾರದಿಂದ ಹೇಗೆ ಪ್ರಾರಂಭ ಆಯ್ತು ಅದನ್ನ ನಾವು ತಿಳ್ಕೊಬೇಕಾಗುತ್ತೆ. ನಾವು ಮೇಡಮ್ ಹೇಳಿದಲ್ಲ ನನಗೆ ಈಗಲೇ ಆಗ್ಬಿಡ್ಬೇಕಂತ ಬಹುಶಃ ಕೆಲವರು ಅಪೇಕ್ಷೆ ಪಡುವವರು ಇರಬಹುದು. ನೋ, ಅದಕ್ಕೆ ಬೇಕಾದಷ್ಟು ಸಾಧನೆ ಬೇಕು. ಅವ್ರು ಹೇಳಿದ್ರಲ್ಲ, ಅಖಂಡ ಧ್ಯಾನ 24 hours ಮಾಡಿದಂತಹ ಒಂದು ಅವರಿಗೆ ಶಕ್ತಿ ಇದೆ. ಸೊ ಆದ ಕಾರಣ ಮೇಡಮ್ ತುಂಬಾ ಧನ್ಯವಾದಗಳು.